ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಬೆಂಗಳೂರು ನಡೀತಿರುವಂತಹ ಕೃಷಿ ಮೇಳ ಕರ್ಕೊಂಡ್ ಬಂದಿದ್ದೀನಿ. ಸೊ ನೋಡ್ತಿರ್ಬೋದು ಎಷ್ಟು ಜನ ಇದಾರೆ ಅಂದ್ಬಿಟ್ಟು. ಸೊ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಮಾತ್ರ ತುಂಬಾ ಜನ ಇದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದು ನೋಡಿ, ಇದು ಬಂದ್ಬಿಟ್ಟು ನಿಮಗೆ ನಿನ್ನೆ ಸ್ಟಾರ್ಟ್ ಆಗಿರೋದು ನವೆಂಬರ್ 13 ತಾರೀಕು, ಇನ್ನು 14, 15, 16 ಇದೆ. ಓಕೆನಾ? ಸೊ ನಮ್ಮ ಕ್ಯಾಟಗರಿ ಬಂದು ಅನಿಮಲ್ಸ್ ಇರೋ ಕಾರಣ ಸೊ ಇಲ್ಲಿಂದ ಸೊ ಇದು ಬಂದ್ಬಿಟ್ಟು ನಿಮಗೆ ಅನಿಮಲ್ಸ್ ಅಂತ ಹೇಳಿದ್ರೆ ಫಿಶ್ ಇಂದ ಹಿಡಿದು ನಿಮ್ಗೆ ಎಲ್ಲಾ ತರ ಅಕ್ವೇರಿಯಮ್ಸ್ ಆಗಿರ್ಬೋದು, ನಿಮಗೆ ಗೋಟ್ ಆಗಿರ್ಬೋದು, ನಿಮ್ಗೆ ಎಲ್ಲಾ ತರ ಸಿಗ್ತಾ ಹೋಗುತ್ತೆ. ಸೊ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇಲ್ಲೇ ನೋಡ್ತಿರ್ಬೋದು, ನಿಮ್ಗೆ ಹಳ್ಳಿ ಕಾರ್ ಜೋಡೆ ನೋಡ್ತಿರ್ಬೋದು ಹೇಗಿದೆ ಅನ್ಬಿಟ್ಟು. ನಿಮ್ಗೆ ನೋಡಿ ಸಕಲಾಗಿದೆ ನೋಡ್ತಿರ್ಬೋದು. ಸೊ ಇದನ್ನ ಸ್ಟಾರ್ಟಿಂಗ್ ಅಷ್ಟೇ ಜನ ನೋಡಿ ಯಾವ ರೇಂಜ್ ಇದೆ ಅಂದ್ಬಿಟ್ಟು. ಸೊ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಹೋದ ವರ್ಷ ಕೂಡ ತೋರಿಸಿದೆ. ಸ್ಟಾರ್ಟಿಂಗ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಕೋಳಿ ಸ್ಟಾರ್ಟ್ ಆಗುತ್ತೆ. ತೋರ್ಸಕ್ಕೆ ಜಾಗ ಇಲ್ಲ, ಅಷ್ಟು ಜನ ತುಂಬಿ ನೋಡಿ. ಜನ ಮಾತ್ರ ಹೆವಿ ಅಂದ್ರೆ ಹೆವಿ ಇದಾರೆ. ಸೊ ಟ್ರೈ ಮಾಡೋಣ ಏನಿದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ನಿಮ್ಗೆ. ಸೊ ಯಾರಪ್ಪ ಇದು ಹೋಗಕ್ಕೆ ಜಾಗ ಇಲ್ಲ ಗುರು. ಯಪ್ಪ ಎಷ್ಟು ಜನ ಅವ್ರಿಗೆ ಜಾಗ ಹೋಗಿರ್ತಾರೆ. ಸೊ ನೋಡ್ತಿರ್ಬೋದು ಇಲ್ಲಿ ಕೋಳಿಗಳ ಬಗ್ಗೆ ಅಸಲ್ ಕೋಳಿ, ಸೊ ಕಡಕ್ನಾಥ್, ಕಾವೇರಿ, ಆ ತರ ನೀವು ಡಿಫ್ರೆಂಟ್ ಕೋಳಿಗಳದ್ದು ಫಾರ್ಮಿಂಗ್ ಆಕ್ಚುಲಿ. ಇದು ಬಂದು ಬಾತ್ ಕೋಳಿ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಬಾತ್ ಕೋಳಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡಿ ದೊಡ್ಡ ಬಾತ್ ಕೋಳಿಗಳು ನೋಡ್ತಿರ್ಬೋದು. ಕಾತಿ ಕ್ಯಾಬಲ್ ಅಂತ ಹೇಳ್ತಾರಂತೆ ಈ ಬಾತ್ ಕೋಳಿಗೆ. ಸೊ ನೋಡ್ತಿರ್ಬೋದು. ಸೊ ಇದೆಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇದೆಲ್ಲ. ಓಕೆನಾ? ಸೊ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ನಾವು ಹಂಗೆ ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ ಹಂಗೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಮೊಟ್ಟೆಗಳ ಬಗ್ಗೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಸೊ ಮೊಟ್ಟೆ ಅಲ್ಲ, ಕೋಳಿ ಹಾಕೋತೀನಿ ಇದು ಆ್ಯಕ್ಚುಲಿ. ಕೋಳಿ ಚಿಕ್ಕ ಕೋಳಿಗಳ ಬಗ್ಗೆ ಮತ್ತು ಮೊಟ್ಟೆಗಳಿದ್ದು. ಸೊ ಇನ್ನು ಈ ಕಡೆ ಹೋದ್ರೆ ಕ್ರಿಕೆಟ್ ಶಾಸ್ತ್ರ ವಿಭಾಗ ಅಂತ ಇರೋದು ಇದು. ಇದು ಕೂಡ ಕೋಳಿಗಳೇ. ಸೊ ಒಂದು ನಿಮಿಷ. ಸೊ ಇದು ಕೂಡ ಕೋಳಿಗಳೇ ವಿಷಯ ನೋಡ್ತಿರ್ಬೋದು. ಗಿರಿರಾಜ ಕೋಳಿ ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ನೋಡಿ ಗಿರಿರಾಜ ಕೋಳಿ ನೋಡ್ತಿರ್ಬೋದು. ಸ್ವರ್ಣಧಾರಿ ಕೋಳಿ ಅಂತಿದ್ದು ಯಾವುದು? ಸ್ವರ್ಣಧಾರಿ ಎಷ್ಟು ದಪ್ಪ ಇದೆ ನೋಡಿ ಆ್ಯಕ್ಚುಲಿ ನೋಡ್ಬೋದು. ನಾರ್ಮಲ್ ಕೋಳಿ ಕಂಪೇರ್ ಮಾಡೋ ಸ್ವಲ್ಪ ಡಿಫ್ರೆಂಟ್ ಇದೆ ಆ್ಯಕ್ಚುಲಿ. ಸ್ವಲ್ಪ ದಪ್ಪ ಬರುತ್ತೆ ಮತ್ತು ರೇಟ್ ಕೂಡ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ಇವೆಲ್ಲ ನೋಡ್ತಿರ್ಬೋದು. ನಾಟಿ ಕೋಳಿ ಇಲ್ಲೊಂದಿದೆ ನೋಡಿ, ನಾಟಿ ಕೋಳಿ ತೋರಿಸ್ತೀನಿ ನಿಮಗೆ. ಸೊ ಇದು ನೋಡಿ, ಇದು ಬಂದ್ಬಿಟ್ಟು ನಾಟಿ ಕೋಳಿ ನೋಡ್ತಿರ್ಬೋದು ಇಲ್ಲಿ. ಒಂದು ನಿಮಿಷ ನೋಡಿ, ಇದು ಬಂದ್ಬಿಟ್ಟು ನಾಟಿ ಕೋಳಿ ನೋಡ್ತಿರ್ಬೋದು ಇಲ್ಲಿ. ನೋಡಿ ನೋಡ್ತಾ ಹೋಗ್ಬೋದು. ಇನ್ನು ಪಕ್ಕಕ್ಕೆ ಹೋಗ್ತಾ ಹೋಗೋಣ ಹಂಗೆ ಬನ್ನಿ. ಇದು ಅಷ್ಟೇ. ಇದು ಯಾವ ಕೋಳಿ? ಇದು ಬಣ್ಣದ ಬಾಯ್ಲರ್ ಕೋಳಿ ಅಂತ ಆಕ್ಚುಲಿ. ಅದೇ ನಾರ್ಮಲ್ ಬಾಯ್ಲರು, ಅದೇ ನಿಮಗೆ ರೀತಿ ನಾಟಿ ಟೈಪ್ ಕಲರ್ಸ್ ಬರುತ್ತೆ ನಿಮ್ಗೆ ನೋಡ್ತಿರ್ಬೋದು. ಸೊ ನಾರ್ಮಲ್ ಬಾಯ್ಲರ್ ನನಗೆ ವೈಟ್ ಕಲರ್ ನೋಡಿತ್ತಲ್ಲ, ಸೊ ಅದು ಕಲರ್ ಶೇಡ್ ಇರೋಂಥದ್ದು. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ಕ್ಯಾಟಗರಿ ಬಂದ್ಬಿಟ್ಟು ನಮಗೆ ಅಕ್ವೇರಿಯಮ್ಸ್ ಬಗ್ಗೆ. ಸೊ ಅಕ್ವೇರಿಯಂ ಫಿಶಸ್, ಗೋಲ್ಡ್ ಫಿಶಸ್ ಆಗಿರ್ಬೋದು, ಮೌಲಿ ಫಿಶಸ್, ಎಲ್ಲ ಥರ ಫಿಶಸ್ ಇಲ್ಲೇ ನಿಮ್ಗೆ ಬಂದು ತೊಗೊಳಬೋದು. ಇಫ್ ಇನ್ ಕೇಸ್ ನಿಮ್ಗೆ ಇಲ್ಲಿ ಬೇರೆ ಕಡೆ ತೊಗೊಳಕ್ಕಾಗಿಲ್ಲ ಅಂದರೆ ಇಫ್ ಇನ್ ಕೇಸ್ ಇಲ್ಲಿಗೆ ಬಂದು ನೀವು ಎಲ್ಲ ಥರ ಫಿಶ್ ತೊಗೊಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಜೈಂಟ್ ಫಿಶಸ್, ದೊಡ್ಡ ಫಿಶಸ್ ಇದೆ ನೋಡಿ ನೋಡ್ತಿರ್ಬೋದು ಇಲ್ಲಿ. ಇದು ಚೆನ್ನಾಗಿ ವೆರೈಟೀಸ್ ಇದೆ ನಿಮಗೆ ನೋಡ್ತಿರ್ಬೋದು. ನಿಮಗೆ ನೋಡಿ ಇವೆಲ್ಲ ನಿಮಗೆ ಗೋಲ್ಡ್ ಫಿಶು ಆ ಥರ ನಿಮ್ಗೆ ಎಲ್ಲ ಥರ ಮಿಕ್ಸ್ ಫಿಶಸ್ ಇವೆಲ್ಲ. ಸೊ ನಾರ್ಮಲ್ ಆಗಿ ನೋಡಿ ವಿಡೋ ಟೆಟ್ರಾಸ್ ಆಗಿರ್ಬೋದು, ನಿಮಗೆ ಎಲ್ಲ ಥರ ಫಿಶಸ್ ಇದೆ. ಆಮೇಲೆ ಏನದು ಪ್ಲಾಂಟ್ಸ್ ಕೂಡ ಇದೆ ನೋಡ್ತಿರ್ಬೋದು ನೀವು ಇಲ್ಲಿ. ಫಾಕ್ಸ್ ಸ್ಟೈಲ್ ಪ್ಲಾಂಟ್ ಕೂಡ ಇದೆ. ಸೊ ಹಾಗೆ ನೆಕ್ಸ್ಟ್ ಹೋಗೋಣ. ಸೊ ಇದು ಕೂಡ ಅಷ್ಟೇ ನಿಮಗೆ ಫಿಶ್ ಕ್ಯಾಟಗರಿ. ಇಲ್ಲಿ ಇದೆ ಕೊಯ್ ಫಿಶಸ್ ಇದೆ ನೋಡ್ತಿರ್ಬೋದು ನೀವು ಇಲ್ಲಿ. ನೋಡಿ ಕೊಯ್ ಫಿಶಸ್ ನೋಡ್ತಿರ್ಬೋದು ಇಲ್ಲಿ. ನೋಡಿ ಇದು ಕೂಡ ಅಷ್ಟೇ ಅಕ್ವೇರಿಯಂ ಸಂಬಂಧಪಟ್ಟಿದೆ, ಮೀನುಗಾರಿಕೆ ಸಂಶೋಧನಾ ಇದು ಅಂದ್ಬಿಟ್ಟು ಆಕ್ಚುಲಿ. ಸೊ ಇದು ಬಂದ್ಬಿಟ್ಟು ರೆಡ್ ಗಪ್ಪೀಸ್ ಇವೆಲ್ಲ ನೋಡ್ತಿರ್ಬೋದು. ಇದೆಲ್ಲ ಗಪ್ಪೀಸ್ ನೋಡಿ, ಗಪ್ಪೀಸು. ಸೊ ಇದೆಲ್ಲ ನಿಮಗೆ ಇದಿರೋದು ಸ್ವಾಟ್ ಟೈಲ್ ಅಂತ ಹೇಳ್ತಾರೆ, ಅದು ಆ್ಯಕ್ಚುಲಿ ನೋಡ್ತಿರ್ಬೋದು. ಎಲ್ಲ ಗಪ್ಪೀಸ್ ಇದೆ. ಇಲ್ಲೆಲ್ಲ ಬಂದ್ಬಿಟ್ಟು ನೀವು ಫಿಶ್ನ ಪರ್ಚೇಸ್ ಮಾಡೋದು ಹೋಗ್ಬೋದು ನೀವು. ಇಲ್ಲೆಲ್ಲ ಮೌಲೀಸ್ ಆಗಿರ್ಬೋದು, ಜೀಬ್ರಾ ಜೀಬ್ರಾ ಆಗಿರ್ಬೋದು ನಿಮಗೆ. ನೋಡಿ ಜೀಬ್ರಾ ಆಗಿರ್ಬೋದು ನಿಮಗೆ. ಸೊ ಎಲ್ಲ ಥರ ನಿಮಗೆ ಕ್ಯಾಟಗರೀಸ್. ಇದು ಬಂದ್ಬಿಟ್ಟು ಗಪ್ಪೀಸ್ ನೋಡಿ, ಸ್ವಲ್ಪ ಚೆನ್ನಾಗಿದೆ ನಿಮಗೆ. ಒಳ್ಳೆ ಕ್ವಾಲಿಟಿ ಗಪ್ಪೀಸ್ ನೋಡ್ತಿರ್ಬೋದು ಇಲ್ಲಿ. ಗಪ್ಪೀಸ್ ತೊಗೊಂಡು ಹುಡುಗ ತೊಗೊಂಡವನೆ ಇಷ್ಟೇ. ಅದು ವಿಜಯಲಕ್ಷ್ಮಿ ಅಕ್ವಾಪೆಟ್ ಅಂತ ಇದೆ, ಯಾವುದೋ ಶಾಪ್ ಇರ್ಬೋದು ಆ್ಯಕ್ಚುಲಿ ಇದು. ಸೊ ಶಾಪರ್ ಬಂದ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಮಾಡಿದೆ ನೋಡಿ. ಸೊ ಇವೆಲ್ಲ ಬೀಟಾಸ್ ಇವೆಲ್ಲ, ಬೀಟಾ ಫಿಶಸ್ ಇವೆಲ್ಲ. ಸೊ ಮೌಲಿ ಫಿಶಸ್ಸು. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೌಲೀಸ್ ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಇದು ಬಂದ್ಬಿಟ್ಟು ಕೊಯ್ ಫಿಶಸ್ ಇದು. ಸೊ ಕೊಯ್ ಫಿಶಸ್ ಅಲ್ಲ ಇದು. ಸೊ ಕೊಯ್ ಫಿಶಸ್ ಇಲ್ಲಿ ಚಿಕ್ಕದಾಗಿ ಪಾಯಿಂಟ್ ಸೆಟಪ್ ಕೂಡ ಮಾಡಿದ್ದಾರೆ. ಇಲ್ಲಿ ಪಾಯಿಂಟ್ ಫಿಶಸ್ ಇದೆ, ಅಲ್ಲಿ ಚೆನ್ನಾಗಿ ವೆರೈಟೀಸ್ ಇದೆ ನಿಮ್ಮಲ್ಲಿ ನೋಡೋದಾದ್ರೆ. ಇಲ್ಲಿ ಬಂದ್ಬಿಟ್ಟು ಫ್ಲೋರಾನ್ಸ್ ಇದೆ ನೋಡ್ತಿರ್ಬೋದು ನೀವು ಇಲ್ಲಿ. ಓಕೆನಾ? ಸೊ ಇದೊಂದು ಕ್ಯಾರಿ ಚಿಕ್ಕದಾಗ ಒಂದು ಪಾಯಿಂಟ್ ಥರ ಮಾಡಿದ್ದಾರೆ ನಿಮಗೆ. ಇದು ಫಿಶಸ್ ಇದೆ ಆ್ಯಕ್ಚುಲಿ, ಹೊರಗಡೆ ಕಾಣ್ತಿದೆ ಅನ್ಕೋತೀನಿ ನಿಮಗೆ. ಓಕೆನಾ? ಸೊ ಬನ್ನಿ ನಾವು ಹೋಗೋಣ. ಸೊ ತೆಪ್ಪ ನೋಡ್ಬೋದು ನೀವು, ತೆಪ್ಪ ಹಾಕಿದ್ದಾರೆ. ಸೊ ಅದಾದಮೇಲೆ ಸೊ
ಸೊ ಇಲ್ಲೂ ಕೂಡ ಫಿಶಸ್ ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಡಿಫ್ರೆಂಟ್ ವೆರೈಟಿ ಫಿಶಸ್ ಇಲ್ಲಿ ನೋಡ್ತಿರ್ಬೋದು. ಇಲ್ಲೂ ಅಷ್ಟೇ ನಿಮಗೆ. ಸೊ ಚೆನ್ನಾಗಿ ವೆರೈಟಿ ಸರ್ ಇದು. ಯಾವ ವೆರೈಟಿ ಸರ್ ಇದು? ಕುಚ್ಚು ಮೀನು. ಓಕೆ ಓಕೆ. ಸೊ ಕುಚ್ಚು ಮೀನು ಅಂತ ಹೇಳ್ತಾರೆ ನೋಡ್ತಿರ್ಬೋದು ಇಲ್ಲಿ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಬ್ರದರ್ ನಮಸ್ಕಾರ, ಪರಿಚಯ ಮಾಡ್ಕೊಡ್ತೀವಿ. ನಮಸ್ತೆ. ನಿಮ್ಮ ಪರಿಚಯ ಬ್ರದರ್? ನನ್ನ ಹೆಸರು ಕಾರ್ತಿಕ್ ಅಂದ್ಬಿಟ್ಟು. ಇದು ನಳಂದ ಅಕ್ವೇರಿಯಂ ಅಂದ್ಬಿಟ್ಟು ಒನ್ ಆಫ್ ದಿ ಓಲ್ಡೆಸ್ಟ್ ಅಕ್ವೇರಿಯಂ ಇನ್ ಬ್ಯಾಂಗ್ಳೂರ್. ಎಷ್ಟು ವರ್ಷದ ಇದೆ ಬ್ರದರ್? ಇದು 1962 ಇಂದ ಇದೆ. ಅಷ್ಟು ಅವಾಗಿದ್ದೀರಾ? ಆಲ್ಮೋಸ್ಟ್ ನಮ್ಮ ಫ್ರೆಂಡ್ ಅವರು ಡ್ಯಾಡಿ ಅವ್ರ ತಂದೆಯಿಂದ ಮಾಡ್ಕೊಂಡ್ ಬಂದಿರೋದು. ನಾನು ಅವ್ರ ಜೊತೆ ಫ್ರೆಂಡ್ ಆಗಿ ಇಟ್ಕೊಂಡು ವರ್ಕ್ ಮಾಡ್ಕೊಂಡು ಕಲ್ತ್ಕೊಂಡು ಅವ್ರ ಜೊತೆ ಇದ್ದೀನಿ. ಸೊ ನಿಮ್ ಬೇಸಿಕ್ಲಿ ಯಾವ ತರ ಬ್ರದರ್? ನಿಮ್ಗೆ ಆಕ್ಚುಲಿ ಆ ಫಿಶಸ್ ಸೇಲ್ ಮಾಡೋದಾ ಅಥವಾ ಹೇಗೆ ಅನ್ನೋದು? ನಮ್ಮ ಮೈನ್ ಮ್ಯಾನುಫ್ಯಾಕ್ಚರಿಂಗ್, ಡಿಸೈನ್ ಟ್ಯಾಂಕ್ಸ್, ಎಸ್ಪೆಷಲಿ ನೋಡಿ ಈ ತರ ಟ್ಯಾಂಕ್ಸ್, ಡಿಸೈನ್ ಟ್ಯಾಂಕ್ಸ್. ಸೊ ಇದು ಏನ್ ಸೈಜ್ ಬ್ರೋ ಇದು ಪ್ರೆಸೆಂಟ್? 9.5 ಫೀಟ್ ಬರುತ್ತೆ. ಸೊ ಇದರ ನೀವು ಇನ್ ಕೇಸ್ ಬೇಕಾದ್ರೆ ಮನೆಗೆ ಬಂದು ಮಾಡ್ಕೊಡ್ತೀರಾ, ಕಸ್ಟಮೈಸ್ ಮಾಡ್ಕೊಡ್ತೀರಾ? ಕಸ್ಟಮೈಸ್, ಕಸ್ಟಮರ್ ರಿಕ್ವೈರ್ಮೆಂಟ್ ಕರ್ವ್ ಬೇಕಾಗಿ ಯಾವ ತರ ಬೇಕು ಅಂದ್ರೇನು ನಾವು ಮಾಡ್ಕೊಂಡ್ಕೊಡ್ತೀವಿ. ಓಕೆ. ಸೊ ಅದು ಪ್ಲಾನಿಂಗ್ ಅಂದ್ರೆ ಜಸ್ಟ್ ಮನೆಗೆ ಬಂದು ಚೆಕ್ ಮಾಡ್ಕೊಂಡು ನೀವು ಯಾವ ತರ? ಅದೇ ಪ್ಲಾನಿಂಗ್ ತರ ಅವ್ರಿಗೆ ಇಷ್ಟ ತಕ್ಕಂಗೆ, ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಮಾಡ್ಕೊಂಡ್ಕೊಡ್ತೀವಿ. ಓಕೆ ಓಕೆ. ಸೊ ಅದ್ಬಿಟ್ಟು ನೀವು ಫಿಶಸ್ ಕೂಡ ಸಿಗುತ್ತೆ ಅಟ್ ಪ್ರೆಸೆಂಟ್ ಇಲ್ಲಿ? ಫಿಶಸ್ ಸಿಗತ್ತೆ, ಕ್ವಾಲಿಟಿ ಫಿಶಸ್, ಎಸ್ಪೆಷಲಿ ಮಲೇಷಿಯನ್ದು ಒಳ್ಳೊಳ್ಳೆ ಕ್ವಾಲಿಟಿ ಫಿಲ್ಟ್ರೇಷನ್ ಸಿಸ್ಟಮು, ಜರ್ಮನಿದು, ಇಟಾಲಿಯನ್ದು ಯಾವ್ದೇ ಬೇಕು ಅಂದ್ರೂ ನಾವು ಮಾಡ್ಕೊಡ್ತೀವಿ. ಸಮ್ ಸಿಸ್ಟಮ್ ಎಲ್ಲ ತರ. ಎಸ್ಪೆಷಲಿ ನಮ್ಮ ಮೈನ್ ಟ್ಯಾಂಕ್ ಮ್ಯಾನುಫ್ಯಾಕ್ಚರ್. ಸೊ ಇನ್ ಕೇಸ್ ಏನಾದ್ರು ನೀವು ಟ್ಯಾಂಕ್ಸ್ ಏನಾದ್ರು ಮಾಡಬೇಕು ಅನ್ಕೊಂಡಿದ್ರೆ ಇಲ್ಲಿ ವಿಡಿಯೋ ಮೇಲೆ ನಂಬರ್ ಕೊಟ್ಟಿದ್ದೀರಾ, ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಕಸ್ಟಮೈಸ್ ಅಲ್ಲದೆ ಇನ್ ಕೇಸ್ ಈ ತರ ಒಂದು ಟ್ಯಾಂಕ್ ಬೇಕು, ಡೆಲಿವರೀಸ್ ಆ ಥರ ಏನಿದ್ರು ಕೊಡೋಣ ಸರ್. ಎಲ್ಲ ಮಾಡ್ಕೊಡ್ತೀರಾ? ಎಲ್ಲ ತರಾನು ಮಾಡ್ಕೊಂಡು ಕೊಡ್ತೀವಿ. ಓಕೆ ಬರೋ, ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಈ ಕಡೆ ನೋಡ್ಬೋದು ವಿಷಯ ಮೊಲಗಳದೇನೋ ಫಾರ್ಮಿಂಗ್ ಅನ್ಕೋತೀನಿ ಆಕ್ಚುಲಿ ಇದು. ಆರ್ಥರ್ ರ್ಯಾಬಿಟ್ ಫಾರ್ಮ್ ಅಂದ್ಬಿಟ್ಟು ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಅಂಗೋರಾ ರ್ಯಾಬಿಟ್ ನೋಡ್ತಿರ್ಬೋದು ನೀವು ಇಲ್ಲಿ. ಸರಿ, ಅವ್ರು ಮಾತಾಡ್ಸೋಣ. ಸೊ ವೀಕ್ಷರೇ, ಕೃಷಿ ಮೇಳದಲ್ಲಿ ಇವಾಗ ನಿಮಗೆ ಒಂದು ರ್ಯಾಬಿಟ್ ಫಾರ್ಮಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬ್ರದರ್ ನಿಮ್ಮ ಪರಿಚಯ ಮಾಡ್ಕೊಡಿ ನಿಮಗೆ. ನಮ್ಮ ಹೆಸರು ಚಂದನ್ ಅಂತ, ಯಲಹಂಕದಲ್ಲಿರೋದು. ರೈತ ಮಾಧ್ಯಮ ಚಂದನ್ ಅಂತಾನೆ ನಾವು ಫೇಮಸ್. ನಮ್ದು ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿ ನಾವು ಕೃಷಿ ಮೇಳದಲ್ಲಿ ಇದು 2ನೇ ವರ್ಷ ನಾವು ಭಾಗವಹಿಸ್ತಾ ಇರೋದು. ನಾರ್ಮಲ್ ಆಗಿ ಇಂಡಿಯನ್ ರ್ಯಾಬಿಟ್ಸ್ ಏನಿದೆ, ನ್ಯೂಜಿಲೆಂಡ್ ವೈಟ್, ಬ್ಲಾಕ್ ಜೈಂಟ್, ಗ್ರೇ ಜೈಂಟ್, ಟೈಗರ್ ಜೈಂಟ್, ಈ ರೀತಿ ರ್ಯಾಬಿಟ್ಸ್ ಗಳನ್ನ ನಾವು ಮಾರಾಟ ಮಾಡೋದು ಮತ್ತೆ ಪ್ರದರ್ಶನ ಮಾಡೋದು ಮಾಡ್ತಾ ಇರ್ತೀವಿ. ಬಟ್ ಏನಾದ್ರೂ ಜನಕ್ಕೆ ವಿಶೇಷವಾಗಿ ಏನಾದ್ರು ತೋರ್ಸೋಣ, ಅಟ್ರಾಕ್ಷನ್ ಮಾಡೋಣ ಜನಕ್ಕೆ ಅನ್ನೋ ಕಾರಣಕ್ಕೆ ಈಗ ನೀವು ನೋಡ್ತಾ ಇದ್ದೀರಾ ಈ ಜರ್ಮನ್ ಅಂಗೋರನ್ನ ನಾನು ತರಿಸ್ಕೊಂಡು ದೊಡ್ಡದಾಗುತ್ತೆ. ಸೊ ನೋಡ್ತಿರ್ಬೋದು ವೀಕ್ಷಕರೇ, ಇದು ಜರ್ಮನ್ ಅಂಗೋರಾ ಅನ್ಬಿಟ್ಟು. ಇದು ಆಕ್ಚುಲಿ ಇನ್ನ ಸೈಜ್ ದೊಡ್ಡದು ಬರುತ್ತೆ ಆಕ್ಚುಲಿ. ಇವಾಗ ಎಷ್ಟು ಇರ್ಬೋದು ಬರೋ ಇದಕ್ಕೆ ಏಜ್? 8 ತಿಂಗಳಿದೆ ಇವಾಗ. 8 ತಿಂಗಳು. ಇನ್ನು ಎಷ್ಟು ಗಂಟೆ ಬೆಳಿಬೋದು ಇದು ಅಂದಾಜು? ಇನ್ನೊಂದು ಸ್ವಲ್ಪ ಉದ್ದ ಬೆಳೆಯುತ್ತೆ, ಸ್ವಲ್ಪ ಬೆಳೀತದೆ. ಸೊ ಇದು ಸ್ಪೆಷಾಲಿಟಿ ಅಂದ್ರೆ ಇರುತ್ತಲ್ಲ ಅದು, ಮತ್ತೆ ದೊಡ್ಡ ಗಾತ್ರದಲ್ಲಿ ಇರೋದು ಇದು ಸ್ಪೆಷಾಲಿಟಿ. ಓಕೆ ಓಕೆ. ಸೊ ಇದು ಎಷ್ಟು ಕಲರ್ಸ್ ಬರ್ಬೋದು ಇದರಲ್ಲಿ? ಈ ಕಲರ್ ಒಂದು ಬರುತ್ತೆ, ವೈಟ್ ಒಂದು, 2 ಕಲರ್ ಬರುತ್ತೆ. ವೈಟ್ ಒಂದು 2. ಸೊ ಅದ್ಬಿಟ್ಟು ಇಲ್ಲಿ ಇರೋದು ಇವೆಲ್ಲ ನ್ಯೂಜಿಲೆಂಡ್ ವೈಟ್, ಬ್ಲಾಕ್ ಜೈಂಟ್, ಗ್ರೇ ಜೈಂಟ್, ಸೋವಿಯತ್ ಚಿಂಚಿಲಾ ಎಲ್ಲ ನ್ಯೂಜಿಲೆಂಡ್ ವೈಟ್ ಅಂತ. ನ್ಯೂಜಿಲೆಂಡ್ ವೈಟ್. ಓಕೆ. ಇದು ಇದೆಲ್ಲ ಒಂದೇ ಗ್ರೇ ಜೈಂಟ್. ಓಕೆ ಓಕೆ ಓಕೆ. ಸೊ ಇದು ಬ್ರೋ ಇದೆಲ್ಲ ನ್ಯೂಜಿಲೆಂಡ್ ವೈಟ್, ಬ್ಲಾಕ್ ಜೈಂಟ್. ಸೊ ಕಲರ್ಸ್ ಅಂಡ್ ಡಿಫರೆನ್ಸ್ ಬರುತ್ತೆ. ಅದ್ರ ಮರಿಗಳು ಅಲ್ಲಿ ಇದೆ ನೋಡಿ. ಇಲ್ಲಿ ನಿಧಾನಕ್ಕೆ ಹೋಗಿ. ಸೊ ಇದ್ರ ಮರಿಗಳು ಅಂತ ವೀಕ್ಷಕರು ನೋಡ್ತಿರ್ಬೋದು ನೀವು ಇಲ್ಲಿ. ಇದ್ರ ಮರಿಗಳು ಯಾವ? ಸೊ ನಿಮ್ಮ ಫಾರ್ಮ್ ಅಲ್ಲಿ ಇನ್ ಕೇಸ್ ಏನಾದ್ರು ಬಂದು ಬೇಕಾದ್ರೆ ತಗೋಬೋದಾ? ಬಂದ್ಬಿಟ್ಟು ಬನ್ನಿ, ಕಾಲ್ ಮಾಡ್ಕೊಂಡ್ ಬನ್ನಿ. ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ನಮ್ದು ಗೂಗಲ್ ಅಲ್ಲಿ ಮಾರುತಿ ರ್ಯಾಬಿಟ್ ಫಾರ್ಮ್ ಅಂದ್ರೆ ನಾವು ಬರ್ತೀವಿ ಅದರಲ್ಲಿ. ಓಕೆ. ಎಕ್ಸಾಕ್ಟ್ ಲೊಕೇಶನ್ ಬ್ರೋ? ಯಲಹಂಕ ಅಟೂರ್ಲೆವೆಟ್. ನಮ್ಮ ನಂಬರ್ ಶೇರ್ ಮಾಡಿದ್ರು 7892698504. ಓಕೆ. ಎಷ್ಟು ಜನ ಇದ್ದಾರೆ ನೋಡಿದ್ರು, ಜನ ಮಾತ್ರ ಹೆವಿ ಇದ್ದಾರೆ ಇವತ್ತು. ಸೊ ಇಲ್ಲಿ ಬಂದ್ಬಿಟ್ಟು ಡಿವೋನಿ ಅಂದ್ಬಿಟ್ಟು ಯಾವ ಒಂದು ಹಸು ನೋಡಿ ವಿಚಿತ್ರವಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಬೇರೆ ಜಾತಿ ಹಸುಗಳೆಲ್ಲ ನೋಡ್ತಿರ್ಬೋದು. ಇಲ್ಲಿ ಬಂದ್ಬಿಟ್ಟು ಹಳ್ಳಿ ಕಾಣ್ಬೋದು. ಇದು ಕಿಲಾರಿ ಅಂತ ಆಕ್ಚುಲಿ ಇದು ನೋಡ್ತಿರ್ಬೋದು. ಇದು ಹಳ್ಳಿ ತರನೇ ಇದೆ ಆಕ್ಚುಲಿ, ಬಟ್ ನೋಡಕ್ ಡಿಫ್ರೆಂಟ್ ಇದೆ. ಕಿಲಾರಿ ಅನ್ಬಿಟ್ಟು ಹಸು ಇದೆ ಆಕ್ಚುಲಿ ನೋಡ್ತಿರ್ಬೋದು. ಅಲ್ಲಿ ಬಂದ್ಬಿಟ್ಟು ನಿಮಗೆ ಅದು ಮಲ್ನಾಡ್ ಗಿಡ ತರ ಕಾಣ್ತಾ ಇದೆ, ಬಟ್ ಯಾವ್ದು ಹಸು ನೋಡೋಂತಿದೆ ನಿಮಗೆ. ಸೊ ವೀಕ್ಷಕರೇ, ಇದು ನೋಡೋಕೆ ನಿಮಗೆ ಸಿಮಿಲರ್ ಒಂದು ರೀತಿ ಮಲ್ನಾಡ್ ಗಿಡ್ಡ ಥರನೇ ಇದೆ ಆ್ಯಕ್ಚುಲಿ. ಮಲ್ನಾಡ್ ಗಿಡ್ಡ ಅಂದರೆ ಪುಂಗ್ನೂರು ಅಂತ ಹೇಳ್ಬೋದು. ಬಟ್ ಇದು ವೆಂಚೂರ್ ಅಂದ್ಬಿಟ್ಟು ಯಾವುದೋ ಹಸು ಅಂತ ಆ್ಯಕ್ಚುಲಿ. ನೋಡಿ ಎಷ್ಟು ಥರ ನಿಮಗೆ ಹಸುಗಳಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಅಂದ್ಬಿಟ್ಟು. ಸೊ ನಮಗೆ ಗೊತ್ತಿರೋ ಒಂದು 4-5 ಗೊತ್ತು ಅಷ್ಟೇ. ಸೊ ಇಲ್ಲಿ ಎಷ್ಟು ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ನೋಡ್ತಿರ್ಬೋದು. ನಾವು ಪಕ್ಕಕ್ಕೆ ನೋಡೋದಾದ್ರೆ ನಿಮಗೆ ಪೊಂಗನೂರು ನೋಡ್ತಿರ್ಬೋದು. ಯಾವ್ದು ಇದು ಪೊಂಗನೂರು? ಇದೆಲ್ಲ ಪಕ್ಕದ್ದು. ಅದ್ರ ಪಕ್ಕದ ಪೊಂಗನೂರು ಇದೆ ನೋಡಿ, ತೋರಿಸ್ತೀನಿ ನೋಡಿ. ಸೊ ಇದು ಅದು 2 ಸಿಮಿಲರ್ ಅನ್ಸುತ್ತೆ ನಿಮಗೆ ಸೈಜ್ ವೈಸಲ್ಲಿ, ಬಟ್ ಅರೆ ಡಿಫ್ರೆಂಟ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಇದು ಬಂದ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು ಪೊಂಗನೂರು ಅಂದ್ಬಿಟ್ಟು ನಿಮಗೆ. ಒಂದು ತೋರಿಸ್ಕೊಂಡು ಜನ ಮಾತ್ರ ಹೆವಿ ಅಂದರೆ ಹೆವಿ ಇದ್ದಾರೆ ವಿಷಯ. ಸೊ ವೀಕ್ಷಕರೇ, ಇದು ಬಂದ್ಬಿಟ್ಟು ಪೊಂಗನೂರು. ಇಲ್ಲಿ ನೋಡ್ತಿರೋದು ಪೊಂಗನೂರು ಹಸು. ಇದು ವೆಂಚೂರ್ ಅಂದ್ಬಿಟ್ಟು ಇವಾಗ ಏನು ಹೇಳ್ತಾ ಆ ಹಸು ನೋಡಿ. 2 ಸಿಮಿಲರ್ ನಿಮಗೆ ಪೊಂಗನೂರು ಥರನೇ ಅನಿಸುತ್ತೆ, ಬಟ್ ಡಿಫ್ರೆಂಟ್ ಕ್ಯಾಟಗರಿ. ಓಕೆನಾ? ಸೊ ಇನ್ನು ಈ ಕಡೆ ಬರೋದಾದ್ರೆ ಇದು ಯಾವುದಿದು, ಇದೇನು ಹೆಸರಾಗಿಲ್ಲ.
ಹೆಸರು ಹಾಕಿಲ್ಲ, ಸಕಾಲ ನೋಡಕ್ಕೆ ನೋಡಿ, ಸಕಾದ ಗೋಪುರ ಮಸ್ತಾಗಿದೆ. ಇದು ಮಲ್ನಾಡ್ ಗಿಡ್ಡ, ಇಷ್ಟು ಬರೋ ಚಾನ್ಸೇ ಇಲ್ವಲ್ಲ ಮಲ್ನಾಡ್ ಗಿಡ್ಡ. ಅದು ಸಾಹಿವಾಲಿ ಇರ್ಬೋದು. ಇದು ಸಾಹಿವಾಲಿ ಅಂದರೆ ಡಿಫ್ರೆಂಟ್ ಹಸು ಇರುತ್ತಿದ್ದು. ಸೊ ಇನ್ನು ಈ ಕಡೆ ಬರೋದಾದ್ರೆ ಯಾವ್ದಣ್ಣ ಹಸು ಇದು ಅಣ್ಣ? ಯಾವ್ದಿದೆ? ಸಾಹಿವಾಲಿನಾ? ಸಾಹಿವಾಲಿ ಹಸು ವಿಷಯ ನೋಡ್ತಿರ್ಬೋದು. ಇದು ಆಲ್ಮೋಸ್ಟ್ ನಿಮ್ಗೆ ಒಂದಿರ್ತು, ನಿಮ್ಗೆ ಏನದು ಗಿರ್ ಹಸು ಥರನೇ ಬರುತ್ತೆ. ಗೋಪುರ ಅಲ್ಲ ನಿಮಗೆ ನೋಡಿ, ಎಷ್ಟು ಸಿಂಪಲ್ ಆಗಿದೆ ನೋಡಿ, ಕೂಲ್ ಆಗಿರೋ ಹಸು ಇದೆ ಆ್ಯಕ್ಚುಲಿ. ಇನ್ನು ಈ ಕಡೆ ಬರೋದು ಇಲ್ಲಿ ತುಪ್ಪಗಳಿದೆಲ್ಲ ಕೃಷ್ಣ ಗೋಶಾಲೆ ಅಂದ್ಬಿಟ್ಟು ಇವ್ರು ಬೇಗೂರ್ ಹತ್ರ ಇದೆ, ಬೆಂಗಳೂರು ಬೇಗೂರಲ್ಲಿ. ಸೊ ಎಲ್ಲ ಥರ ನಿಮಗೆ ಹಸುಗಳು ಹತ್ರ ಸಿಗುತ್ತೆ ವಿಷಯ ನೋಡಿ. ಇಲ್ಲಿ ನೋಡ್ತಿರ್ಬೋದು, ಇದು ಮಲ್ನಾಡ್ ಗಿಡ್ಡ ಅನ್ಬೋದು. ಇಲ್ಲಿ ಕೂಡ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ. ಅದಾದ್ಮೇಲೆ ಇದು ಗಂಗಾವತಿ ಅಂತ ಇಲ್ಲಿ ನೋಡ್ತಿರ್ಬೋದು. ಸೊ ಇದು ಬಂದ್ಬಿಟ್ಟು ಗಂಗಾವತಿ ಇಲ್ಲಿ ನೋಡ್ತಿರ್ಬೋದು ವಿಷಯ. ಸೊ ನೀವು ನಾರ್ಮಲ್ ನೋಡಿದ ತಕ್ಷಣ ನಾರ್ಮಲ್ ಹಸು ಅನ್ಸುತ್ತೆ ಇದು. ಸೊ ಇದು ಹೆಸರು ಬಂದ್ಬಿಟ್ಟು ಗಂಗಾವತಿ ಬಿಟ್ಟು. ಇನ್ನು ಈ ಕಡೆ ನೋಡ್ತಿರೋ ಕಾಂಕ್ರೇಜ್ ಹಸು, ಅದು ಆ ಕಡೆ ನೋಡ್ತಿರೋದು. ಸೊ ಇದು ಬಂದ್ಬಿಟ್ಟು ಕಾಂಕ್ರೇಜ್ ನೋಡಿ ಏನಿದೆ ನಿಮಗೆ. ಅದರ ಸ್ಪೆಷಾಲಿಟಿನ ನಿಮಗೆ ಒಂದು ಸೈಜು ಮತ್ತು ಕೊಂಬು ನೋಡಿ, ಏನು ಸೈಜಾಗಿ ನಿಂತ್ಕೊಂಡು ಅಣ್ಣ ನೋಡೋಕ್ಕೆ ಏನೋ ನೋಡಿ, ಸಾಕಾದಾಗ ಸೈಜ್ ನೋಡಿ ಏನು ಸಾಕಾಗಿದೆ ನಿಮ್ಗೆ ನೋಡ್ತಿರ್ಬೋದು. ಬೆಂಕಿ ಆಗಿದೆ ಮಾತ್ರ ಇದಂತೂ ನಿಮಗೆ. ಇದ್ಕೊಂಡ್ಬಿಟ್ಟು ನಿಮಗೆ ಏನದು ಕಾಂಕ್ರೀಟ್ ಹಸು ಇದೆ ಆ್ಯಕ್ಚುಲಿ, ಓಕೆನಾ. ಇನ್ನು ಆ ಕಡೆ ತೋರಿಸ್ತೀನಿ ಬನ್ನಿ ನಿಮಗೆ. ಆ ಕಡೆ ಸೈಕಾಗಿದೆ, ಇನ್ನು ನೋಡ್ತಿರ್ಬೋದು ಜಾಫ್ರಿವಾದಿ ಇದಿರ್ಬೋದು ಆ್ಯಕ್ಚುಲಿ, ಬಫೆಲೋ ಇರ್ಬೋದು. ನೋಡ್ತಿರ್ಬೋದು ಏನು ಸಾಕಾಗಿದೆ. ಓ ನೋಡ್ಗುರು ಅಣ್ಣ ಹೆಂಗೋನೆ ಯಪ್ಪ. ಇದು ನೋಡ್ತಿರ್ಬೋದು, ಯಪ್ಪ ಹಂಗೈತೆ ನೋಡ್ಗುರು, ಸಾಕಾಗಿದೆ ಮಾತ್ರ ಇದಂತೂ. ಮುಟ್ಟಿದೆಲ್ಲ ಕೋಪ ಮಾಡ್ಕೊಂತ ಹೋದಲ್ಲ ನೋಡೋಣ. ಇದು ಯಾವ್ದು ಗೊತ್ತಿಲ್ಲ ಗುರು, ಸೈಕ್ ಆಗಿದೆ ಮಾತ್ರ. ಅಪ್ಪ ಯಾವ ಸೈಜಿಗೆ ಗೊತ್ತಾಗಿದ್ದು, ಸಾಕಾಗಿದೆ ಮಾತ್ರ ಇದು. ಇನ್ನು ಈಗ ಬಂದ್ಬಿಟ್ಟು ಇದು ಸಾಹಿವಾಲಿ ಇರ್ಬೋದು ಆ್ಯಕ್ಚುಲಿ ನೋಡ್ತಾ ಇದ್ರೆ. ಎಷ್ಟು ಹಸುಗಳು ನೋಡಿ, ಸಪಟ್ ಹಾಕಿದ್ದಾರೆ ಆ್ಯಕ್ಚುಲಿ ನೋಡ್ತಿರ್ಬೋದು ಇಲ್ಲಿ. ಜಾಫ್ರಿ ಹಸು ಇದು ಆ್ಯಕ್ಚುಲಿ ನೋಡ್ತಿರ್ಬೋದು ಇಲ್ಲಿ. ನೋಡ್ತಿರ್ಬೋದು ಇದು ಹಿಂಗೈತೆ ನೋಡಿ ಹಸು, ಸಾಕಾಗಿದೆ. ಇದು ಸೈಲೆಂಟ್ ಆಗಿದೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್, ಇದು ಮತ್ತು ಅಲ್ಲಿರೋದು ಸ್ವಲ್ಪ ಡಿಫ್ರೆಂಟ್ ನೋಡ್ತಿರ್ಬೋದು, ಸಾಕಾಗಿದೆ. ಸೊ ಇದು ಬಂದ್ಬಿಟ್ಟು ನಾರಿ ಅಂತ ಯಾವುದೋ ಬ್ರೀಡು, ಇಲ್ಲಿ ನೋಡ್ತಿರ್ಬೋದು ನಾರಿ ಅಂತ ಯಾವುದೋ ಬ್ರೀಡ್ ಇದು. ಇದು ಬಂದ್ಬಿಟ್ಟು ಯಾವುದೋ ಒಂದು ಕೋಣ ಇದು ಹಸು, ಇದು ಎಮ್ಮೆ ಹಿಂಗಿದೆ ನೋಡಿ ಡಿಫ್ರೆಂಟಾಗಿ, ಸಾಕಾಗಿದೆ. ಕಪಿಲ ಸಾಹಿವಾಲಿ ಇದು, ಕಪಿಲ ಸಾಹಿವಾಲಿ. ಇದೊಂದು ಎಮ್ಮೆ ಇದ್ದು ಡಿಫ್ರೆಂಟ್ ನೋಡಿ, ಯಾವುದಾದ್ರು ಕೊಂಬು ನಿಮಗೆ ಮೇಲೆ ಬರುತ್ತೆ. ಸೊ ಇದು ಕೆಳಗಡೆ ಇದೆ, ಇದು ಸ್ಪೆಷಾಲಿಟಿ ಇದೆ ಅಂತ ಹೇಳ್ಬೋದು ಇದಕ್ಕೆ. ಇನ್ನು ಬದ್ರಿ ಹಸು ಅಂತೆ. ಸೊ ಯಾವ ಡಿಫ್ರೆಂಟ್ ನೋಡಿ, ಬದ್ರಿ ಹಸು ಅಂತ ಇದೆ ಯಾವುದು, ಹುಟ್ಟದ ಒಂದು ರೀತಿ ಮಲ್ನಾಡ್ ಗಿಡ್ಡ ಥರನೇ ಇದೆ ಆ್ಯಕ್ಚುಲಿ ನೋಡ್ತಿರ್ಬೋದು. ಇದು ಸಾಹಿವಾಲಿ ಇರ್ಬೋದು, ಅಲ್ಲ ರಾಠಿ ಅಂದ್ಬಿಟ್ಟು ಯಾವುದೋ ಇದು ನೋಡೋಕೆ ಸಾಹಿವಾಲಿ ಥರ ಕಾಣುತ್ತೆ. ಓಂ ಗೋಮಾತಾಯೈ ನಮಃ. ಎಲ್ಲರೂ ಕೂಡ ಅನ್ಕೋತಾರೆ ರೈತರು ಅಥವಾ ಈ ರೈತ ಉದ್ಯಮದಲ್ಲಿ ದುಡ್ಡು ಕಡಿಮೆ ಅಂತ. ಆಕ್ಚುಲಿ ದುಡ್ಡು ಕಡಿಮೆ ಅಲ್ಲ, ಇಲ್ಲಿ ಬೇಕಾಗಿರುವಂಥದ್ದು ಸ್ವಲ್ಪ ಶ್ರಮ, ಸ್ವಲ್ಪ ಬುದ್ಧಿವಂತಿಕೆ. ರೈತರಿಗೆ ವರ್ಷ ಪೂರ್ತಿ ಕೆಲಸ ಇರೋದಿಲ್ಲ. ಎತ್ತುಗಳಿಗೂ ಕೂಡ ಅಷ್ಟೇ. ಅವು ಎತ್ತುಗಳು ಕೇವಲ ಹೊಲದಲ್ಲಿ ಉಳೋದಕ್ಕೆ ಮಾತ್ರ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಒಂದು ತಪ್ಪು ಕಲ್ಪನೆ ಇಟ್ಕೊಂಡಿರ್ತಾರೆ. ಗಂಡು ಕರ ಆದ ತಕ್ಷಣ ಅದನ್ನೇ ಕೊಟ್ಬಿಡ್ತಾರೆ, ಅದು ಉಪಯೋಗ ಇಲ್ಲ ಅಂತ. ಗಂಡು ಕರ ಸ್ವಲ್ಪ ದೊಡ್ಡದಾದ್ರೆ ನಾವು ಗಾಣದಲ್ಲಿ ಉಪಯೋಗಿಸಬಹುದು. ಈಗ ನೀವು ನೋಡ್ತಾ ಇದ್ದೀರಾ, ಇದು ಕೊಬ್ಬರಿ. ಈ ಕೊಬ್ಬರಿಯಿಂದ ನಾವು ಎಣ್ಣೆಯನ್ನ ಈಗಷ್ಟೇ ತಯಾರು ಮಾಡಿ ಎಲ್ರಿಗೂ ಲೈವ್ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀವಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಹಾಗೂ ಶ್ರೀಕೃಷ್ಣ ಗೋಶಾಲೆ ಬೇಗೂರು, ನಾವು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋದು. ಇದು ಜನರಿಗೆ ಒಂದು ಡೆಮಾನ್ಸ್ಟ್ರೇಷನ್. ಏನಪ್ಪಾ ಅಂತಂದ್ರೆ, ರೈತಾಪಿ ವರ್ಗದವರು ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಊರಲ್ಲೂ ಕೂಡ ಅವ್ರು ಇರೋ ಜಾಗದಲ್ಲಿ ಇಷ್ಟು ಜಾಗದಲ್ಲಿ ವ್ಯವಸ್ಥೆ ಮಾಡ್ಕೋಬೇಕು ಅಂದ್ರೆ ನಾವು ಅದಕ್ಕೆ ಮಾರ್ಗದರ್ಶನ ಮಾಡ್ತೀವಿ. ಬೇಕಾಗಿರುವಂತ ಟ್ರೈನಿಂಗು, ಓರಿಯಂಟೇಷನ್ ಎಲ್ಲವನ್ನೂ ಕೊಡ್ತೀವಿ. ಈಗಷ್ಟೇ ನೀವು ನೋಡಿರುವಂತದ್ದು ಇದು. ಇಲ್ಲಿ ಯಾವುದು ವೇಸ್ಟ್ ಅಂತಿಲ್ಲ, ಯಾವುದು ಪೊಲ್ಯೂಷನ್ ಅಂತಿಲ್ಲ. ಮತ್ತೆ ಇದರಲ್ಲಿ ಖರ್ಚು ವೆಚ್ಚಗಳು ಕೂಡ ಮನುಷ್ಯನಿಗೆ ಅಂದ್ರೆ ಲಾಭ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟಿದೆ. ವರ್ಷ ಪೂರ್ತಿ ರೈತನಿಗೆ ಒಂದು ಉದ್ಯಮವಾಗಿ ಆತನ ಮತ್ತೆ ಆತನ ಕುಟುಂಬಕ್ಕೆ ಆರ್ಥಿಕವಾಗಿ ಬಲ ಕೊಡುವಂತ ಒಂದು ಉದ್ಯಮ ಯಾವ್ದಾದ್ರು ಇದೆ ಈ ಗಾಣ. ಮತ್ತೆ ಇದರಲ್ಲಿ ಆರೋಗ್ಯನೂ ಇದೆ. ಇದು ಕೇವಲ ರೈತನಿಗಷ್ಟೇ ಅಲ್ಲ, ಸಮಾಜಕ್ಕೂ ಕೂಡ ಆರೋಗ್ಯಪೂರ್ಣವಾದಂತ ಸಮಾಜ ಕಟ್ಟಬೇಕು ಅಂದ್ರೆ ಶುದ್ಧವಾದ ತುಪ್ಪ, ಶುದ್ಧವಾದ ಎಣ್ಣೆ ಬೇಕು. ಆ ಶುದ್ಧತೆಯನ್ನ ಕಾಪಾಡುವಂತ ರೈತ. ಅದಕ್ಕೆ ರೈತರನ್ನ ನಾವು ರೈತ ಬಾಂಧವರು ಅಂತ ಕರಿತೀವಿ. ಇದು ಈಗಷ್ಟೇ ತಯಾರು ಮಾಡದಂತ ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ತಯಾರು ಮಾಡೋ ವಿಧಾನವನ್ನ ಲೈವ್ ಡೆಮಾನ್ಸ್ಟ್ರೇಷನ್ ಕೂಡ ಕೊಟ್ಟು ಈ ರೀತಿನೂ ಉದ್ಯಮವನ್ನು ಮಾಡಬಹುದು ಅಂತ ಯಾರು ಮುಂದೆ ಬಂದ್ರೆ ಅವ್ರಿಗೆ ಶ್ರೀಕೃಷ್ಣ ಗೋಶಾಲೆ ವತಿಯಿಂದ ಮಾರ್ಗದರ್ಶನ ಮತ್ತು ಸಹಕಾರ, ಮತ್ತೆ ಅವ್ರು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಬೇಕು, ಎಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ. ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು. ನೀವು ಕೂಡ
ಕೃಷಿ ಮೇಳ ಇನ್ನೂ 2 ದಿನ ಇದೆ. ಇವತ್ತು ಬಿಟ್ಟು ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ ಇದೆ. ಬನ್ನಿ. ಇಲ್ಲಿ ಸ್ವಲ್ಪ ಜನಸಂದಣಿ ಇರೋದ್ರಿಂದ ಒಂದು ಮನವಿ ಏನು ಅಂದ್ರೆ ಒಂದೇ ಕಡೆ ನಿಲ್ಬೇಡಿ, ಮತ್ತೆ ಕಾಲ್ ತುಳಿತ ಆಗ್ಬಾರ್ದು. ಯಾಕೆಂದ್ರೆ ಇದು ನಮ್ಮ ಕಾರ್ಯಕ್ರಮ, ರೈತರ ಕಾರ್ಯಕ್ರಮ. ಯಾವತ್ತು ಯಾವ್ದು ಕಪ್ಪು ಚುಕ್ಕೆ ಇರಬಾರ್ದು. ಹಾಗಾಗಿ ನಿಮ್ಮಲ್ಲಿ ಒಂದು ಮನವಿ, ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ರೋ ದಯಮಾಡಿ ಬರ್ತಾ ಇರಿ, ಮುಂದೆ ಮೂವ್ ಮಾಡ್ತಾ ಇರಿ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಿಮ್ಮ ಕಾರ್ಯಕ್ರಮ, ಅದರಿಂದ ಸಹಕಾರ ಕೊಡಿ. ಯಾಕಂದ್ರೆ ರೈತರು ಕೊಡುವಂತ ಒಂದು ಉದ್ಯಮ ನಾವು ಕೊಂಡ್ಕೊಂಡಾಗ ಮಾತ್ರ ಅವರನ್ನು ಶ್ರೀಮಂತರು ಮಾಡಬಹುದು. ಯಾವ ದೇಶದಲ್ಲಿ ರೈತರು ಶ್ರೀಮಂತರಾಗಿರ್ತಾರೋ, ಯೋಧರು ಧೈರ್ಯವಾಗಿರ್ತಾರೋ, ಅಲ್ಲಿ ಸುಭಿಕ್ಷೆ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಸುರಕ್ಷಿತವಾಗಿರ್ತೀವಿ. ಆರೋಗ್ಯ ಮತ್ತು ದೇಶ ಎರಡೂ ಕೂಡ ಬೇಕು ನಿಮ್ಮ ಸಹಕಾರದಿಂದ. ಧನ್ಯವಾದಗಳು. ಶ್ರೀಕೃಷ್ಣ ಗೋಶಾಲೆ ಬೇಗೂರು ವತಿಯಿಂದ ನಿಮ್ಮಲ್ಲಿ ಈ ಮಾಡ್ಕೊಳ್ತಾರ ಪ್ರಾರ್ಥನೆ. ಸೊ ವೀಕ್ಷಕರು, ಇವಾಗ ಜಸ್ಟ್ ನಾನು ಟೇಸ್ಟ್ ಕೂಡ ಮಾಡಿದೆ, ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ. ಸೊ ನೀವು ನಂಬಕ್ಕೆ ಆಗಲ್ಲ, ನಿಮ್ಗೆ ಆ್ಯಕ್ಚುಲಿ ಅದಕ್ಕೆ ಅಷ್ಟು ಪ್ಯೂರ್ ಆಗಿರುತ್ತೆ. ಸೊ ಅದೇ ಹೇಳಿದ್ರಲ್ಲ ಅವರು, ಗಂಡು ಯಾವುದೇ ಕಾರಣಕ್ಕೂ ನೀವು ಕಸಾಯಿಖಾನೆಗೆ ಹಾಕೋದಲ್ಲ, ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಾವು ಏನು ಮಾಡಿದ್ರೆ ಪ್ರತಿಯೊಂದಕ್ಕೂ ನಾವು ಏನು ಮಾಡ್ತೀವಿ, ಸಾಕಾಗಿ ಹಾಕ್ಬಿಟ್ಟು ಇದು ಕಸಾಯಿಖಾನೆ ಹಾಕ್ಬಿಡ್ತೀವಿ, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಅದ್ರ ಬದಲು ಈ ಥರ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಬೋದು ನೀವು ಇದನ್ನು. ನೋಡಿ ಎಷ್ಟು ನ್ಯಾಚುರಲ್ ಆಗಿ, ಇದರಲ್ಲಿ ಯಾವುದೇ ರೀತಿ ವೇಸ್ಟ್ ಇದೆಯಲ್ಲ, ಇದು ಕೂಡ ನಿಮಗೆ ವೇಸ್ಟ್ ಆಗಲ್ಲ. ಇದೇನು ಹೇಳ್ತಾರಲ್ಲ, ಇದ್ರ ಕಡೆ ನೀವು ಕೊಬ್ಬರಿ ಗಿಬ್ರಿ ಮಾಡಿ ತಿನ್ಕೊಬೋದು. ಸೊ ತುಂಬ ಉಪಯೋಗ ಇದೆ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಇವರು ಗೋಶಾಲೆ ವೀಡಿಯೋ ಮಾಡ್ತೀನಿ ವೀಕ್ಷರೇ. ಸೊ ಶ್ರೀಕೃಷ್ಣ ಗೋಶಾಲೆ ಅಂದ್ಬಿಟ್ಟು ಬೇಗೂರು ಹತ್ರ ಇರುವಂಥದ್ದು. ಓಕೆ, ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಹಿಂಗೈತೆ ನೋಡ್ಬೋದು, ಇದು ಸಗಾದ ಇದು ಹಳ್ಳಿ ಕಾತಳ್ಳಿ ನೋಡ್ತಿರ್ಬೋದು. ಎರಡು ಹೆಂಗೆ ಸಕಾಲ ಸಿಂಗಾರ ಮಾಡ್ತಾರೆ ಅಂದ್ಬಿಟ್ಟು. ಮೇಕೆಗಳು ನೋಡಿ, ಕುರಿಗಳು ನೋಡಿ ಹೆಂಗೈತೆ ಇದು. ಈ ಥರ ಇದಕ್ಕೆ ಡಿಫ್ರೆಂಟ್ ಆಗಿ ಡ್ರೆಸ್ಗಳು ಬೇರೆ ಮಾಡ್ಬಿಟ್ಟು ಅವ್ರಿಗೆ ನೋಡಿ. ಎಷ್ಟು ಜನ ಅವರೇ, ಅಪ್ಪ ಜನ ಮಾತ್ರ ಸಾಕಾದಾಗ ಅವರೇ ಮಾತ್ರ. ಸೊ ಇಲ್ಲೂ ಕೂಡ ಕೆಲವು ಹಸುಗಳಿದ್ದಾವೆ. ಇದು ಕೂಡ ಹಳ್ಳಿ ಕಾರಣ. ಇಲ್ಲೊಂದು ಹಸುಗಳು ರೆಡ್ ಸಿಂಧಿ ಅಂತ ಹೇಳೋದು. ರೆಡ್ ಸಿಂಧಿ ಇದು ಇಲ್ಲಿರೋದು, ರೆಡ್ ಸಿಂಧಿ. ಯಾವುದೊಂದು ಗೊತ್ತಾಗ್ತಿಲ್ಲ, ಇಲ್ಲಿ ಬೋರ್ಡ್ ಹಾಕಿರ್ತಾರೆ. ಆ ಕಡೆ ಪೊಂಗನೂರು ಇದೆ ನೋಡ್ತಿರ್ಬೋದು, ಅಲ್ಲಿ ಪೊಂಗನೂರು ತಳಿ ನೋಡ್ತಿರ್ಬೋದು ನೀವು. ಇಲ್ಲಿ ಇಲ್ಲ ಹಸ್ಗಳಿದ್ದೇವೆ. ಇಲ್ಲಿ ನೋಡ್ಬೋದು ಹೇಗೆ ಸಕಾಲ ಸಿಂಗಾರ ಮಾಡಿದ್ದಾರೆ. ನಿಮಗೆ ಹಳ್ಳಿ ಕಾತಳಿಗೆ ಸಕಾಲ ಸಿಂಗಾರ ಮಾಡಿದ್ದಾರೆ ನೋಡ್ತಿರ್ಬೋದು. ಇಲ್ಲಿ ಸಂದೀಪ್ ಗೌಡ ಅನ್ನೋರು ಇವರೇ ಇರ್ಬೋದು, ಇವ್ರದೇ ಓನರ್ ಇರ್ಬೋದು. ಆ್ಯಕ್ಚುಲಿ ಮತ್ತೆ ನಮಸ್ಕಾರ. ನಮಸ್ಕಾರ ಬ್ರದರ್. ನಿಮ್ಮ ಪರಿಚಯ ಬೋದು? ನಮ್ಮ ಹೆಸರು ಮನುಕುಮಾರ್ ಅಂತ. ನಮ್ದು ಎಮರ್ನಳ್ಳಿ ಕ್ರಾಸ್ ಹತ್ರ. ಸೊ ನಿಮ್ದು ಹೆಂಗೆ ಫಾರ್ಮ್ ಇದೆ ಹೆಂಗೆ ಬ್ರೋ ನಿಮ್ದು? ಇಲ್ಲ ಫಾರ್ಮ್ ಏನಿಲ್ಲ, ನಾವೊಂದು ಮನೆಯಲ್ಲಿ ನಾಟಿ ಹಸು, ಇದು ಕರು ಮತ್ತೆ ಇದರೊಂದು ಇನ್ನೊಂದು ತಂಗಿ ಇದಿರಿ ತಂಗಿ. ಅವತ್ತಿನಿಂದ ನಾವು ಎತ್ಸಾಕ್ತಿದ್ವಿ. ಇವತ್ತಿನಿಂದ ಎತ್ಸಾಕ್ಬೇಕು, ಸ್ವಲ್ಪ ಜಾಸ್ತಿ ನೋಡ್ಕೊಬೇಕು, ಮನೇಲಿ ಒಬ್ರು ಇರಬೇಕು ಅಂದ್ರೆ ಅದಾಗಲ್ಲ. ಕರು ಸಾಕ್ತಾ ಇದ್ವಿ, ಮುಂದೆ ದಿನ ಎತ್ಸಾಕಣ. ಸೊ ಏನು ಏಜ್ ಆಗಿದೆ ಇದಕ್ಕೆ? ಇದಕ್ಕೆ 1.5 ವರ್ಷ. 1 ವರ್ಷ. ಹಳ್ಳಿ ಕರ್ತಳಿ ರೂಪಾಯಿ ಬಣ್ಣ ಅಂತ ಅದು ಅಂದ್ರೆ ರೂಪಾಯಿ ಬಣ್ಣ. ಇಲ್ಲಿ ನೋಡಿ, ಇದು ರೂಪಾಯಿ ಬಣ್ಣ. ಇದು ನೋಡಿ ರೂಪಾಯಿ ಬಣ್ಣ ನೋಡಿ, ಇಲ್ಲಿ ನೋಡ್ಬೋದು. ಇಲ್ಲಿ ವೈಟ್ ಐತೆ, ಇದು ರೂಪಾಯಿ ಬಣ್ಣ ನೋಡಿ. ಮಿಕ್ಸ್ ಇದೆ ಇದು ಆಕ್ಚುಲಿ. ಅಲ್ಲ ಇದು ನೋಡಿ, ಇದು ರೇಕು. ಇದನ್ನ ರೇಕ್ ಅಂತಾರೆ, ಇದನ್ನ ರೇಕ್ ಅಂತಾರೆ. ಸೊ ಇದು ನಿಮ್ಗೆ ಏನ್ ಕಾಣಿಸ್ತಾ ಇದು ರೂಪಾಯಿ ಬಣ್ಣ, ಇದು ರೂಪಾಯಿ ಬಣ್ಣ. ನಮ್ಗೆ ಇದು ಬಿಳಿಪಾಗುತ್ತೆ ನೋಡಿ. ಇಲ್ಲಿ ತೆರೆ ಇರ್ಬೇಕು, ತೆರೆ ಇದ್ರೆ ವೈಟ್ ಬರುತ್ತೆ ಅದು. ಈ ತರ ತೆರೆ ಐತಲ್ಲ, ಇವಾಗ ಆಲ್ಮೋಸ್ಟ್ ಬಂದೈತೆ. ಬಟ್ ಈ ನಡುವೆ ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ವೇರಿಯೇಷನ್ ಆಗ್ತಾ ಹೋಗುತ್ತೆ. ವೇರಿಯೇಷನ್ ಆಗುತ್ತೆ. ಆದ್ರೆ ನಾವು ಅದೇ ತರ ಮೇಂಟೈನ್ ಮಾಡಬೇಕು. ಬಟ್ ಸ್ವಲ್ಪ ನಮ್ಗೆ ಮಳೆ ಜಾಸ್ತಿ, ಮಳೆ ಮತ್ತೆ ಚಳಿ ಜಾಸ್ತಿ ಅಲ್ವಾ, ಸೊ ಸ್ವಲ್ಪ ಬಣ್ಣ ಕೆಟ್ಟಿದೆ. ಇದ್ರಪ್ಪ ನಿಮ್ಮ ಹತ್ರ ಇದೆಯಾ? ನಮ್ದಂದ್ರೆ ಇದು ನಮ್ಮ ನಾರಾಯಣ ಸಾಮಣ್ಣವ್ರದ್ದು, ಕರ್ಬಳ್ಳಿ ಹತ್ರ. ನಾರಾಯಣ ಸಾಮಣ್ಣವರು ಅಲ್ಲೇ ಕುತ್ಕೊಂಡವ್ರೆ. ಬಣ್ಣ ಇದು ಕಡೆ ಬಿದ್ದಿದೆ. ಇದು ಬಂದು ಬಸ್ತಿ ಬ್ಲಡ್ ಲೈನ್. ಇದು ಬಸ್ತಿ ಬ್ಲಡ್ ಲೈನ್ ನೋಡಿದಿರಲ್ವಾ? ಸೊ ಇಡೀ ನಮ್ಮ 3 ಸ್ಟೇಟ್ ಅಲ್ಲೂ ಹೆಸರು ಮಾಡಿರೋಂಥ ಓರಿ. ಸೊ ಆ ಓರಿಗೆ ಇದು ಅವ್ರ ಮನೆಯಲ್ಲೇ ಹುಟ್ಟಿದ್ದು. ಇವತ್ತಿನಿಂದಲೇ ಒಂದು 106 ಕಡೆ ಹುಟ್ಟುತ್ತವೆ ಇದರಿಂದ. ಬ್ಲಡ್ ಲೈನ್ ಚೆನ್ನಾಗಿದೆ. ಬ್ಲಡ್ ಲೈನ್ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ಪೊಸಿಷನ್ ಎಲ್ಲ ಸಕಲ ಬರ್ತದೆ. ಅಂದ್ರೆ ಫೀಚರ್ಸ್ ನೋಡಿ, ಸಣ್ಣ ಕಿವಿ, ಸಣ್ಣ ಕೊಂಬು, ಕಣ್ಣು ನೋಡ್ಬೋದು, ಅಗ್ರೆಷನ್ ಕಣ್ಣದು. ಸೊ ಆ ತರ ಚರ್ಮ, ತೆಳು ಚರ್ಮ ಈ ತರ ಇರ್ಬೇಕು ನೋಡಿ. ಇದು ನೋಡಿ ಅದ್ರ ಮಗಳು ನೋಡಿ, ಚರ್ಮ ಹೆಣ್ಣು ಮಗಳು ನೋಡಿ. ಹೆಣ್ಣು ಹಸುಗಳಲ್ಲಿ ಜಾಸ್ತಿ ಫೇಮಸ್ ಬಸ್ತಿ ಬಿಲ್ಡಿನಲ್ಲಿ, ಕಟ್ಸಗಳಲ್ಲಿ ಜಾಸ್ತಿ ಫೇಮಸ್. ನಮ್ಮ ಸಿಹಳ್ಳಿ ಭಾಗದಾಗೆಲ್ಲ ಆಲ್ಮೋಸ್ಟ್ ಒಂದು 60% ಜಾಸ್ತಿ ಹೆಣ್ಣು ಹಸುಗಳಿರೋದೆಲ್ಲ ಬಸ್ತಿ ಬಿಲ್ಡ್. ಸೊ ಅದು ಬಂದ್ಬಿಟ್ಟು ಅದು ಅದ್ರ ಮಗ,
ಅದ್ರ ಮಗ. ಅಪ್ಪ 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 ಮಗ ಮಗ, ಅದು ಮಗಳು. ಮಗಳು ಓಕೆ ಓಕೆ ಸೊ ನಮ್ಗೆ ಜನಕ್ಕೆ ಈಗ ಸೊ ಏನ್ ಅಗ್ರೆಷನ್ ಇರ್ತಾನೆ ಹೆಂಗೆ ಅವನು ಅಂದ್ರೆ ಈಗ ಎರಡಲ್ಲ ಇದೆಯಲ್ಲ ಮಗಳು ಈಗ ಇರ್ತವೆ. ಸ್ವಲ್ಪ ಅಗ್ರೆಷನ್ ಸ್ಟಾರ್ಟ್ ಆಗ್ತಾನೆ ಅಂದ್ರೆ ಈಗ ನಮ್ಗೆ ಮೆಚುರಿಟಿ ಬರತ್ರ ಅಂದ್ರೆ ಇವಾಗ 18 ಇಯರ್ಸ್ ಆಗುತ್ತಲ್ಲ ಸೊ ಆ ತರ ಇದು ಓಕೆ 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 ಸೊ ಕಣ್ಣಂತ ಡಿಫ್ರೆಂಟ್ ಆಗಿದೆ ಇದಕ್ಕೆ ಅಂದ್ರೆ ಸೇಮ್ ಅದು ಸೇಮ್ ಹಂಗೆ ಬರೋದು. ಬೆಳಿತಾ 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 ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲ ಇಲ್ಲ ಚೇಂಜ್ ಇಲ್ಲ ಬಟ್ ಅಂದ್ರೆ ಕಣ್ಣು ಹಂಗೆ ಬರೋದು. ಓಕೆ 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 ಇದು ಏನ್ ಏಜ್ ಆಗಿದೆ ಇದಕ್ಕೆ ಅಣ್ಣ ಇದಕ್ಕೆ 2 ವರ್ಷ. ಹಾ ಏಜ್ 2.25 ವರ್ಷ ಇದಕ್ಕೆ ಓಕೆ ಓಕೆ ಸೊ ನೋಡ್ತಿರ್ಬೋದು ಸೈಜ್ ನೋಡ್ತಿರ್ಬೋದು ಏನು ಸಕ್ಕತ್ತಾಗಿದೆ ನಿಮಗೆ ಹಾ ನಿಜ ನಿಜ ನೋಡಕ್ ಸಕ್ಕತ್ತಾಗಿದೆ ಮಾತ್ರ ನಿಮಗೆ ಅಷ್ಟೇ ನೋಡಿ ಗಾಂಭೀರ್ಯವಾಗಿದೆ ಈ ತರ ಓರಿಗೆ ಕಾಲು ಕಂಬ ಎಲ್ಲ ಚೆನ್ನಾಗಿ ಹುಟ್ಟಿರ್ಬೇಕು ನೋಡಿ ಈ ತರ ಇರ್ಬೇಕು. ಈ ಸುಳಿ ಹಾ 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 ಓಕೆ ನೋಡಿ ಕಿವಿ ನೋಡ್ಬೋದು ಸೊ ಇದೆಲ್ಲ ನೋಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬ್ಲಡ್ ಲೈನ್ ಎಲ್ಲ ನಿಮಗೆ ಹೌದು ಹೌದು ಬೀಜನ ನೋಡ್ತಾರೆ ಓ ಓ ಓ ಅಂದ್ರೆ ಬಟ್ ಅಣ್ಣ ನೋಡಿ, full ಯಾವ ತರ aggressive ಇದೆ ನೋಡಿ ಹೌದು ಹೌದು ನೋಡಿ ಗೊತ್ತಾಗ್ತದೆ ನೋಡಿ ಬೀಜದವ್ರಿ ಅಂದ್ರೆ ಈ ತರ ಅಗ್ರೆಷನ್ ಇದ್ರೇನೆ ಅದ್ರಿಗೊಂದು ಪವರ್. ಓಕೆ ಓಕೆ ನೋಡಿ ನೋಡಿ 5 ನಿಮಿಷ ನಿಂತ್ಕೋತಿಲ್ಲ ಅವನ ಆಕ್ಚುಲಿ ನಿಂತ್ಕೊಂತ ಇಲ್ಲ. ಸೊ ಅಪ್ಪ ಸ್ವಲ್ಪ ಕೂಲ್ ಆಗಿದ್ದಾನೆ ಮಗ ಸ್ವಲ್ಪ ಸ್ಟ್ರಾಂಗ್ ಆಗವನೆ ಅದು ರಾಶು. ಅದು ರಾಶಿ ಬಟ್ ಇವಾಗ ಸ್ವಲ್ಪ ಕೂಲ್ ಆಗವನೆ ಅಷ್ಟೇ ನೋಡಿ ಅದು ಕಣ್ಣು ನೋಡಿ ಹೆಂಗ್ ನೋಡ್ತಾ ಇರೋದು. ಗುರಾಯಿಸ್ತಾ ಇರೋದು ನೋಡ್ತಿರ್ಬೋದು ಇಲ್ಲಿ ಸೊ ಮಗಳು ಸ್ವಲ್ಪ ಕೂಲ್ ಆಗಿದ್ದಾಳೆ ಅಷ್ಟೇ ನೋಡ್ತಿರ್ಬೋದು ಇವಾಗ ನಿಮ್ಮ ಹತ್ರ 3 ಇಲ್ಲ ಬ್ರೋ ಸರ್ ಇರೋದು ನಿಮ್ಮ ಹತ್ರ 3 ಇರೋದು ಮನೇಲಿ ಒಂದಿದೆ ಈ ಅದು ತಮ್ಮ ಇದಾನಾ ಓ ಎಲ್ಲ ಒಂದೇ ಬ್ಲಡ್ ಲೈನು ಅಣ್ಣ ಬೇರೆಯವ್ರಿಗೆ ಮೀಟಿಂಗ್ ಮಾಡಿಸ್ಬೇಕು ಅಂತ ಬಂದಾಗ ಅದು ಯಾವ ತರ ಅಣ್ಣ ಎಲ್ಲಿ ಬರ್ಬೇಕಾಗುತ್ತೆ ಏನ್ ಕತೆ ಅದು ಎಚ್ ಕ್ರಾಸ್ ಹತ್ರ ತರುಬಳ್ಳಿ ಅಂತ ಬೆಂಗಳೂರು ರೂರಲ್ ಹೊಸಕೋಟೆ ತಾಲೂಕು. ಇದು ಬರೋದಕ್ಕೆ ಬಹಳ ಸೌಕರ್ಯ ಇದೆ, ಎಲ್ಲ ಕಡೆಗೂ ಮೇನ್ ರೋಡ್ ಇದೆ, ಮೇನ್ ರೋಡ್ ಅಲ್ಲಿ ಇದ್ದೀವಿ ನಾವು. ನಿಮ್ಗೆ ಬಂದ್ರೆ ಕ್ರಾಸಿಂಗ್ ಮಾಡ್ಸಕ ಅನುಕೂಲ ಆಯ್ತದೆ. ಓಕೆ 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 ಮತ್ತೆ ನಿಮ್ಮ ನಂಬರ್ ಶೇರ್ ಮಾಡೋಣ ಹಂಗೆ 9986066939 ಓಕೆ ತರುಬಳ್ಳಿ TS ನಾರಾಯಣಸ್ವಾಮಿ ಅಂತ ನಮ್ಮ ಹೆಸರು. ಓಕೆ ಸೊ ವೀಕ್ಷಣೆ ನಿಮ್ಗೆ ಅದು ಹೋರಿ ಕ್ರಾಸಿಂಗ್ ಮಾಡ್ಸೋದು ಹತ್ರ ಏನಿದೆ ಸೊ ಹಿಂಗೆ ಬೇಕಾದ್ರೆ ನಂಬರ್ ಶೇರ್ ಮಾಡಿದ್ದೀನಿ ನೋಡಿ ಎಷ್ಟು ಅಗ್ರೆಷನ್ ಇದೆ ಮಾತ್ರ ಇವ್ನು ಮಾತ್ರ ಸಕ್ಕತ್ತಾಗವ್ರೆ ಅಪ್ಪನ ಕಂಪೇರ್ ಮಾಡಿದ್ರೆ ಮಗ ಸ್ವಲ್ಪ ಸಕ್ಕತ್ ಅಗ್ರೆಷನ್ ಇದೆ ಇದರ ಬ್ಲಡ್ ಲೈನ್ ನಿಮ್ಗೆ ಏನು ಬೇಕಾದ್ರೆ ಇವ್ರಿಗೆ ಇದು ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ಸ್ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ನಂದೀಪ್ ಅಂತ ನಂದೀಪ್ ಅಣ್ಣ ಎಲ್ಲಿ ಇದಿರೋದು ಅಂದ್ರೆ ಬೆಂಗಳೂರಲ್ಲ ಅಥವಾ ಹೆಂಗೆ ಅಣ್ಣ ನಮ್ಮೂರ ಆನೇಕಲ್ ತಾಲೂಕು ಆನೇಕಲ್ ತಾಲೂಕು. ಸರ್ಜಾಪುರ ಹೋಗ್ಲಿ ಏನ್ ಸೈಜ್ ಬರ್ತಾನೆ ಇವೆರಡು ಇಷ್ಟೇನ್ ಲೆಂತ್ ಇದ್ ಕಡೆ ಅಲ್ಲ ಇನ್ ಮೇನ್ ಬೆಳೆಯಲ್ಲ ಇವ್ ಅಷ್ಟೇ ಇಲ್ಲ, ಇಲ್ಲ. ಅಷ್ಟೇ ಇವನ ಹೆಸರು ಹೆಸರೇ ನಿಕ್ಕಿಲ್ಲ ನಾವು ಹೆಸರು ನಿಕ್ಕಿಲ್ಲ ನೀವು ಏನ್ ಮಾರಾಟಕ್ಕೆ ಬಂದಿರೋದು ಪ್ರದರ್ಶನ ಅಷ್ಟೇ ಪ್ರದರ್ಶನಕ್ಕೆ ಅಷ್ಟೇ ನಿಮ್ಮ ಹತ್ರ ಇದ್ಬಿಟ್ಟೆ ಬೇರೆ ಇದೀವಿ ಅಣ್ಣ ನಿಮ್ಮ ಹತ್ರ 2 ಜೊತೆ ಇದು ಒಂದ್ ಜೊತೆ ಮಾರ್ಬಿಟ್ರಿ ಇನ್ನೊಂದು ಮನೆಯಲ್ಲಿ ಇನ್ನೊಂದು ಏನು ಕಟ್ಸಿದೆ ಸೊ ಇದ್ರ ವಿಶೇಷ ಬಗ್ಗೆ ಏನು ಹೇಳೋದಾದ್ರೆ ಸೊ ಹೈಟು ಅದೆಲ್ಲ ಹೆಂಗೆ ಇದು? ಐಟ್ ಏನಿಲ್ಲ ವಿಶೇಷ ನಾವು ಇದು ಹಳ್ಳಿಕಾರ ಜಾತಿ ಅದನ್ನ ನಾವು 3 ತಲೆಮಾರಿಂದ ಕಟ್ಕೊಂಡ್ ಬಂದಿದ್ದೀವಿ ಹಾ. ನಮ್ಮ ತಾತನ ಕಟ್ತಾ ಇದ್ರು ನಮ್ಮ ಅಪ್ಪನ ಕಟ್ತಾ ಇದ್ರು ನಾವು ಅದನ್ನ ಉಳ್ಕೊಂಡ್ ಬಂದಿದ್ದೀವಿ ಸರ್. ಓ ಹೌದಾ ಕಸಿ ಮಾಡಿದ್ರೆ ವೈಟ್ ಬರೋದು ನಿಮಗೆ ಅದು ಕಸಿ ಮಾಡಿ ಅದು ಮಾಡಿಲ್ದಿರೋದು ಅದು ಕಸಿ ಮಾಡಿದ್ರೆ ಈ ತರ ಬಣ್ಣ ಬರೋದು. ಓಕೆ ಓಕೆ ಅರ್ಥ ಆಯ್ತು ಬಟ್ ಇದು ರೂಪಾಯಿ ಬಣ್ಣ ಅಂತ ಹೇಳ್ತಾರೆ ಆ ಥರ ಇದು ರೂಪಾಯಿ ಬಣ್ಣ ಇದು ಸೊ ನೋಡ್ತಿರ್ಬೋದು ಬಿಳಿಯಾನೆ ಸಾಕೋದಂದ್ರೆ ಹಾ ಬಿಳಿಯಾನೆ ಸಾಕೋದಂದ್ರೆ ಇದು ಸಾಕ್ದಂಗೆ ಓಕೆ ಬಿಳಿಯಾನೆ ಸಾಕ್ದಂಗೆ ಓ ಹಂಗೆ ಐರಾವತ ಥರ ಆ ತರ. ಓಕೆ ಸೊ ನೋಡ್ತಿರ್ಬೋದು ವೀಕ್ಷರ ಸೈಜ್ ನೋಡ್ತಿರ್ಬೋದು ಏನು ಸಕ್ಕತ್ತಾಗಿದೆ ಅಂದ್ಬಿಟ್ಟು ತಿಂಡ್ಲು ಅಂದ್ಬಿಟ್ಟು ಆನೇಕಲ್ ತಾಲೂಕಲ್ಲ ಬರೋ ಇದು ಆನೇಕಲ್ ಅಂತ ಬರುತ್ತೆ ಸೈಜ್ ಸಕ್ಕತ್ ದೊಡ್ಡದಾಗಿದೆ ಆಲ್ಮೋಸ್ಟ್ ಏನು ಒಂದು 6 ಫೀಟ್ ಅಬೋವ್ ಮೇಲೆ ಇದೆ 7 ಹತ್ರ ಬರುತ್ತೆ ವೀಕ್ಷರ ಸಕ್ಕತ್ ದೊಡ್ಡದಾಗಿದೆ ಸೈಜ್ ನಿಮಗೆ ಸೊ ಇದು ಕೂಡ ಅಷ್ಟೇ ಈ ಕಡೆ ನೋಡ್ತಿರ್ಬೋದು ನೀವು ಇಲ್ಲಿ ಹೇಗಿದೆ ಅಂದ್ಬಿಟ್ಟು ನಿಮಗೆ ಸಕ್ಕತ್ತಾಗಿದೆ ನೋಡಿ ನಿಮಗೆ ಸಕ್ಕತ್ ಸೈಜು ಸಕ್ಕತ್ ದೊಡ್ಡದಾಗಿ ಬರುತ್ತೆ ನೋಡಿ ಸಕ್ಕತ್ ಡೆಕೋರೇಷನ್ ಸ್ವಲ್ಪ ಹೆಂಗಣ ಇದೆಲ್ಲ ಅಗ್ರೆಷನ್ ಇರ್ತದೆ ಹೆಂಗಣ ಅದೆಲ್ಲ ಅಗ್ರೆಸಿವ್ ಇನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಜನ ನೋಡಿ ಜನಗಳು ನೋಡಿ ಮನೆದೇ ಆರಾಮಾಗಿರುತ್ತೆ ಕೂಲ್ ಆಗಿರ್ತದೆ ಓಕೆ ಓಕೆ ಸೊ ನೋಡ್ತಿರ್ಬೋದು ನೋಡಿ ಏನು ಸಕ್ಕತ್ತಾಗೋಣ ಕೂಲಾಗಿ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಪರಿಚಯ ಸರ್ ನನ್ನ ಹೆಸರು ಸಚಿನ್ ಅಂತೇಳಿ ಗೋಕುಲಂ ನಾಟ್ಯ ಹಸು ಗೋಶಾಲೆ ರಾಮವಳ್ಳಿ ರಾಮವಳ್ಳಿ ಬರುತ್ತಾ ಸೊ ನಿಮ್ಮಲ್ಲಿ ಯಾವ ಥರ ಗೋಗಳು ಇದೆ ಸರ್ ನಿಮ್ಮಲ್ಲಿ ಇದು ನಮ್ದು ಹತ್ರ ಟೋಟಲ್ ಆಗಿ ಒಂದು 60 ಗಿರ್ ಹಸುಗಳಿದಾವೆ. ಹಾಂ ನಾವು ಅದನ್ನ ಹಾಲು ಆಮೇಲೆ ಬೆಣ್ಣೆ ತುಪ್ಪ ಬೆರಣಿ ಗಂಜಲ ಇದನ್ನೆಲ್ಲಾನು ಸೊ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡ್ತೀವಿ ಗೋ ಪ್ರಾಡಕ್ಟ್ ಸೇಲ್ ಮಾಡ್ತೀವಿ. ಓಕೆ ಸೊ ಇದ್ರ ಬಗ್ಗೆ ಸರ್ ಇದ್ರ ಹೆಸರು ಕೃಷ್ಣ. ಓಕೆ ಇದು ನಮ್ಮ ಹತ್ರನೇ ಹುಟ್ಟಿರೋದು. ಹಾಂ ಹಾಂ ಇದ್ರ ತಂದೆ ಭೀಮಾ. ಓಕೆ ಅದನ್ನ ನಾವು ಹೊರಗಡೆಯಿಂದ ಗುಜರಾತಿಂದ ತಗೊಂಡ್ಬಂದಿದ್ವಿ. ಇದಕ್ಕೆ 5 ವರ್ಷ.
ಸೊ ಇದು ನಮ್ಮ ನೇಟಿವಿಟಿ ಸೆಟ್ ಆಗಿದೆ ಇದು ಇದು ನಮ್ಮ ಯಾವುದೇ ವಾತಾವರಣಕ್ಕೂ ಸೆಟ್ ಆಗುತ್ತೆ, ಸೆಟ್ ಆಗುತ್ತೆ. ಏನು ತೊಂದರೆ ಇಲ್ಲ. ಆಮೇಲೆ ಯಾವುದೇ ಮೇವಾಗ್ಲಿ ಅಥವಾ ಯಾವುದೇ ಫುಡ್ ಆಗ್ಲಿನೂ ಕನ್ಸ್ಯೂಮ್ ಮಾಡುತ್ತೆ, ಓಕೆ. ಯಾವ್ದ್ರಲ್ಲಿನೂ ಏನು ತೊಂದರೆ ಮಾಡೋದಿಲ್ಲ. ಹೆಂಗೆ ಅಗ್ರೆಸಿವ್ ಇರುತ್ತೆ ಹೆಂಗೆ ಸರ್ ಇದೆಲ್ಲ? ಇಲ್ಲ, ಅಗ್ರೆಸಿವ್ ಇಲ್ಲ. ಒಂದೊಂದಾಗೆ ಕಟ್ಟಿ ಮೇಯಿಸಿದಾಗ ಅಗ್ರೆಸಿವ್ ಆಗುತ್ತೆ. ಓಕೆ. ಆಮೇಲೆ ನಾವು ಇದನ್ನ ಬಿಟ್ಟು ಮೇಯಿಸ್ತೀವಿ. ಆಮೇಲೆ ಇದು ಡೈಲಿ ಹೊರಗಡೆ ಹೋಗಿ ಮೇಯ್ಕೊಂಡು ಬರುತ್ತೆ. ಯಾಕಂದ್ರೆ ಇದರಲ್ಲಿ ಚಂದ್ರನಾಡಿ ಸೂರ್ಯನಾಡಿಗಳನ್ನು ಎಲ್ಲಾ ನಾಟಿ ಹಸುಗಳಲ್ಲಿ ಇರುತ್ತೆ. ಇದು ಹಂಪಲ್ಲಿ ಸೂರ್ಯನಾಡಿ ಅಂತ ಇರುತ್ತೆ, ಇಲ್ಲಿ ಕೊಳುವ ಹತ್ರ ಇಲ್ಲಿ ಚಂದ್ರನಾಡಿ ಅಂತ ಇರುತ್ತೆ. ಸೊ ಇದೆಲ್ಲ ಹೊರಗಡೆ ಬಿಟ್ಟು ಮೇಯಿಸಿದಾಗ್ಲೇನೆ ಇದ್ರ ತತ್ವ ಅದು ಸೂರ್ಯನ ಕಿರಣ ತಗೊಂಡಾಗ ಹಾಲಲ್ಲಿ ಅಥವಾ ಗಂಜಲ ಸೆಗ್ನಲ್ಲಿ ಎಲ್ಲಾನು ಬರುತ್ತೆ. ಸೊ ಮತ್ತೊಂದು ಕೇಳ್ಬಿಟ್ಟಿದ್ದೀನಿ, ಅದನ್ನ ಸೌರದಾಗ ನಮ್ಮ ಬಿ ಪಿ ಶುಗರ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಕೇಳ್ಬಿಟ್ಟಿದ್ದೀನಿ. ಇದು ಅವರ ಚೆಕ್ ಮಾಡ್ತಾರೆ. ಓಕೆ. ಅವರ ಚೆಕ್ ಕೃಷ್ಣ ಸೊ ಸೈಜ್ ನೋಡ್ತಿರ್ಬೋದು ವಿಷಯ ಸಕ್ಕತ್ತಾಗಿದೆ ಅನ್ಬಿಟ್ಟು ನಿಮ್ಗೆ ಸಕ್ಕತ್ ದೊಡ್ಡದಾಗ ಅವನೇ. ಸೊ ನೀವು ವೈಡ್ ಆಂಗಲ್ ಹಾಕಿರೋ ಕಾರಣ ನಿಮ್ಗೆ ಕಾಣ್ತಿಲ್ಲ ಅಷ್ಟೇ. ಅವರ ಚೆಕ್ ಮಾಡ್ತಾರೆ. ಬಾ, ಅವರ ಚೆಕ್ ಮಾಡ್ತಾರೆ. ಸೊ ಇದನ್ನ ಮೊದಲು ಅವರ ಚೆಕ್ ಮಾಡಿ ಆಮೇಲೆ ಇದನ್ನ ಸವರ್ತಾ 7 ಪ್ರದಕ್ಷಿಣೆ ಹಾಕಿದ್ರೆ ಇದ್ರ ಮತ್ತೆ ಅವಾಗ್ಲೂ ಅವರ ಚೆಕ್ ಮಾಡ್ತಾರೆ. ಬರೀ ಗಿರ್ ಅಂತಲ್ಲ, ಎಲ್ಲ ನಾಟಿಗಳೇನು ನಮ್ಮ ಅದಕ್ಕೆ ಮೊದಲೆಲ್ಲ ಹಾಲು ಆಮೇಲೆ ಯಾವುದೇ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡಿ ಅಂತ ಹೇಳೋದು ನಾಟಿ ಹಸುಗಳದ್ದು ಅದಕ್ಕೆ ಕಾರಣ. ಇಲ್ಲ ಅಂದ್ರೆ ಬೇರೆ HF ಜರ್ಸಿಲ್ ಅಂತದ್ ಏನು ಇರೋದಿಲ್ಲ. ಅದು ಬರೀ ಒಂದು ಮಿಲ್ಕಿಂಗ್ ಫ್ಯಾಕ್ಟ್ರಿ ಇದ್ದಂಗೆ. ಈ ಕಡೆ ತಿನ್ಸಿ ಆ ಕಡೆ ಹಾಲು ತಕ್ಕೊಳ್ಳಿ. ಇದಕ್ಕೆ ಮಿಲ್ಕ್ ಪ್ರೊಸೆಸ್ ಕಮ್ಮಿ ಇರುತ್ತೆ ಹೇಗೆ ಅನ್ನೋದು? ಮಿಲ್ಕ್ ಪ್ರೊಸೆಸ್ ಕಂಪ್ಯಾರಿಟಿವ್ಲಿ ಅದಕ್ಕಿಂತ ಕಡಿಮೆನೆ, ಬಟ್ ಅದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ, ತತ್ವ ಜಾಸ್ತಿ ಇದೆ. ಓಕೆ 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 ಓಕೆ. ಸೊ ವಿಚಾರ ಇವ್ರು ಬಂದ್ಬಿಟ್ಟು ಫಾರ್ಮ್ ಅಲ್ದ್ರೆ ನಿಮಗೆ ಎಲ್ಲಾ ತರ ಏನ್ ಪ್ರಾಡಕ್ಟ್ಸ್ ಇದೆ ಸರ್ ನಿಮ್ಮ ಹತ್ರ? ಮಿಲ್ಕ್ ಆಗಿರ್ಬೋದು, ಹಾಲು ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ, ತುಪ್ಪ ಇರುತ್ತೆ. ತುಪ್ಪ ಹಾಲಿದೆ ನೋಡಿ, ಆ ತರ ತುಪ್ಪ ಸಿಗುತ್ತೆ. ಸೊ ಹಿಂಗೆ ಆನ್ಲೈನ್ ಸರ್ವಿಸ್ ಇದೆ ಹೇಗೆ ಸರ್ ಇದು? ಬೆಣ್ಣೆ ತುಪ್ಪ ಆನ್ಲೈನ್ ಇನ್ ದ ಸೆನ್ಸ್ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಕೊಡ್ತೀವಿ. ಓಕೆ. ಆಮೇಲೆ ಹಾಲು ಮಾತ್ರ ರೆಗ್ಯುಲರ್ ಫಿಕ್ಸ್ ಕಸ್ಟಮರ್ಸ್ ಇರ್ತಾರೆ, ಅವ್ರಿಗೆ ಸಪ್ಲೈ ಮಾಡ್ತೀವಿ. ಓಕೆ. ಸೊ ನಿಮ್ಮ ನಂಬರ್ ಶೇರ್ ಮಾಡಿ ಸರ್. ನಂಬರ್ ಅಲ್ಲಿ ಇದರಲ್ಲಿದೆ, ತಗೋಬಹುದು. ಸೊ ನೋಡಿ ಇವ್ರ ನಂಬರ್ ಇಲ್ಲಿದೆ, ಇನ್ ಕೇಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ. ಸೊ ಓಕೆನಾ? ಓಕೆ ಸರ್. ಓಕೆ, ಥ್ಯಾಂಕ್ಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ ನೆಕ್ಸ್ಟ್ ಮಾಡೋಣ. ನೋಡಿ ಬರೀ ಅಲ್ಲಿ ಸ್ಟಾರ್ಟ್ ಮಾಡಿ ಜಸ್ಟ್ ಸುತ್ಕೊಂಡು ಬರೀ ಇಲ್ಲಿಗೆ ಬಂದಿದೆ ಅಷ್ಟೇ. ಎಷ್ಟು ಜನ ಇದ್ದಾರೆ ನೋಡಿ. ಆ್ಯಕ್ಚುಲಿ ಜನ ಮಾತ್ರ ನಿಮಗೆ ಜನರ ಮೇಲೆ ಜನ ಇದ್ದಾರೆ ಮಾತ್ರ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇಲ್ಲೂ ಕೂಡ ಹಳ್ಳಿ ಕಾರ್ ಇದ್ದಾವೆ, ನೋಡ್ತೀವಿ, ತಿಳಿಸ್ಕೊಡ್ತೀನಿ ಬನ್ನಿ ನನಗೆ. ಸೊ ನೋಡಿ ಈ ಹಳ್ಳಿ ಕಾರ್ ನೋಡ್ತಿರ್ಬೋದು, ಇದು ಸಾಕಾಗಿದೆ. ಇಲ್ಲಿ ಕುರಿಗಳಿದ್ದಾವೆ, ಇಲ್ಲಿ ಕುರಿ ಏನಾದರೂ ಕುರಿನೇ ಕೊಡಿಲ್ಲ. ಕುರಿ ಟಗರ್ ಒಂದು KGಗೆ ಎಷ್ಟೇಳಿ 3,000 ಅಂತ ವೀಕ್ಷಕ ನೋಡ್ತಿರ್ಬೋದು. ಬೆಲೆ ಎಷ್ಟು ಇರುತ್ತೆ ಅಂದ್ಬಿಟ್ಟು ನೋಡ್ತಿರ್ಬೋದು ನಿಮಗೆ. ಅಪ್ಪ ಅಷ್ಟೊಂದು ಬೆಲೆ ಪಡೋದು ಇವೆಲ್ಲ ಅಂತ ಗೊತ್ತಿಲ್ಲ, ನೋಡ್ತಿರ್ಬೋದು. ಸಗಾದಾಗಿದೆ ನೋಡಿ. ಸೊ ಇನ್ನು ಜನ ನೋಡ್ತಿರ್ಬೋದು ನಿಮ್ಗೆ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ಸಕ್ಕತ್ತಾಗಿ ಜನ ಮಾತ್ರ ಸೇರಿದ್ದಾರೆ. ಇದು ಬಂದ್ಬಿಟ್ಟು ಪ್ರಾಡಕ್ಟ್ಸ್ ಇರಲ್ಲ ನಿಮಗೆ ಏನಿದು. ಸೊ ಇದು ಬಂದ್ಬಿಟ್ಟು ಗೋಪ್ರಾಡಕ್ಟ್ ಇದೆ ಇದು. ಸೊ ಇದೆಲ್ಲ ನಿಮಗೆ ಪ್ರಾಡಕ್ಟ್ಸ್ ಇವೆಲ್ಲ. ಸೊ ಸಾಂಬ್ರಾಣಿಗಳು ನೋಡ್ತಿರ್ಬೋದು, ಇದು ನಿಮಗೆ ಸಾಂಬ್ರಾಣಿ, ಪೆನಾಯಿಲ್ಗಳು, ಎಲ್ಲ ಥರ ಗೋಲ್ ಮಾಡುವಂಥ ಪ್ರಾಡಕ್ಟ್ಸ್ಗಳು ಇವೆಲ್ಲ ನೋಡ್ತಿರ್ಬೋದು. ಇದೆಲ್ಲ ಸಾಂಬ್ರಾಣಿಗಳು. ಅದೇ ಸಾಂಬ್ರಾಣಿಗಳು ಗೋಲ್ನ ಮಾಡುವಂಥ ಪ್ರಾಡಕ್ಟ್ಸ್. ಸೊ ಇಲ್ಲಿ ಗುಲ್ಕನ್ ಬೇರೆ ಮಾಡ್ತಾರೆ, ನ್ಯಾಚುರಲ್ ಗುಲ್ಕನ್, ಬಣ್ಣು ಗುಲ್ಕನ್. ಈ ಕಡೆ ಆಯಿತು, ಇದೆಲ್ಲ ಒಂದು ಸೆಕ್ಷನ್ ಮುಗೀತು. ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ಮೀನು ದಿನ ಮಾಡಿದಾರಂತೆ, ಬನ್ನಿ ನೋಡೋಣ. ಇಲ್ಲಿ ನೋಡಿ ಇಲ್ಲಿ ಹಾಕಿದಾರಲ್ಲ ಮತ್ಸ್ಯಲೋಕ ಏನೊಂದು ಹಾಕಿದ್ದಾರೆ. ಸೊ ಮತ್ಸ್ಯಲೋಕ ಕೃಷಿ ಮೇಳ ಅಂದ್ಬಿಟ್ಟು. ಸೊ ಬನ್ನಿ ನೋಡೋಣ ಏನಿದೆ, ಏನು ಸಿಗುತ್ತೆ ಮತ್ಸ್ಯಲೋಕದಲ್ಲಿ ಅಂದ್ಬಿಟ್ಟು ಹೋಗ್ತಾ ಹೋಗೋಣ. ಈಗ ಬಂದು ಸ್ಟಾರ್ಟಿಂಗ್ ಎಂಟ್ರೆನ್ಸು. ಏನು ಬಿಟ್ಟಿದ್ರೆ ಫ್ರಂಟ್ ಹೌಸ್ ಅಲ್ಲ ಸರ್ ಅದು? ಫ್ರಂಟ್ ಹೌಸ್ ತಾನೇ ಅದು? ಫ್ರಂಟ್ ಹೌಸ ಮತ್ತು ಅದು ಕೊಯ್ ಫಿಶಸ್ಸಾ? ಆಸ್ಕರ್ ಫಿಶಸ್ಸು ನೋಡಿ. ಫ್ರಂಟ್ ಹೌಸ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸ್ಕೂಲಿಂಗ್ ಫಿಶಸ್ ಇವೆಲ್ಲ ವೀಕ್ಷಣೆ. ಸೊ ಅದು ಬಂದ್ಬಿಟ್ಟು ನಿಮಗೆ ಡಿಫ್ರೆಂಟ್ ಫಿಶಸ್ ನೋಡ್ತಿರ್ಬೋದು. ಡಿಫ್ರೆಂಟ್ ಅಂದರೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಸ್ಕರ್ ಫಿಶಸ್ ಬಿಟ್ಟಿದ್ದಾರೆ. ನೀವು ಗ್ರೀನ್ ಟೆರರ್ ಇದೆ ಇಲ್ಲಿ, ಕೆಲವೊಂದು ನೋಡಿದ್ರು ಗ್ರೀನ್ ಟೆರರ್ ಇದ್ದಾರೆ. ಸೊ ಎಲ್ಲ ಥರ ಫಿಶಸ್ ಇದೆ. ಬನ್ನಿ ನಾವು ಹೊರಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದೆಲ್ಲ ಚಿಕ್ಕ ಆಚೆ ಅಷ್ಟೇ ನಿಮಗೆ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ಮೀನುಗಾರಿಕೆ ಇದೆಲ್ಲ ನೋಡ್ತಿರ್ಬೋದು ಆ ಕಡೆ ಈ ಕಡೆ. ಸೊ ವೀಕ್ಷಣೆ ಬಂದ್ಬಿಟ್ಟು ನೋಡ್ತಿರೋದು ಪರ್ಲ್ ಅಂದರೆ ನೀವು ಮುತ್ತು ಸಂಗ್ರಹಣ ಮಾಡ್ತಾರಲ್ಲ, ಸೊ ಅದ್ರದ್ದು ನೋಡ್ತಿರ್ಬೋದು. ಒಳ್ಳೆ ಕೊಯ್ ಫಿಶಸ್ಗಳು ಬಿಟ್ಟಿದ್ದಾರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು. ಕೊಯ್ ಫಿಶಸ್ ಎಲ್ಲ ಇದೆ ನೋಡಿ, ಕೊಯ್ ಫಿಶಸ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಕಟಲ್ ಅಂತ ಯಾವ ಫಿಶ್ ಇದೆ ಆ್ಯಕ್ಚುಲಿ, ಕಟಲ್ ಫಿಶು. ಇದೆಲ್ಲ ನಿಮಗೆ ನಾರ್ಮಲ್ ಮಾರುವಂಥ ಫಿಶಸ್ ಇವೆಲ್ಲ ನಾರ್ಮಲ್. ಅದೇ ನಿಮಗೆ ವಿಡೌಟ್ ಟೆಟ್ರಾ ಆಗಿರ್ಬೋದು ನಿಮಗೆ ನೋಡಿ. ವಿಡೌಟ್ ಟೆಟ್ರಾ ಫಿಶಸ್ ನೋಡ್ತಿರ್ಬೋದು ನಿಮಗೆ. ಇದು ಬಂದ್ಬಿಟ್ಟು ಪ್ಲಾಟಿಸು, ಇದು ಬಂದ್ಬಿಟ್ಟು ಝೀಬ್ರಾ ಫಿಂಚಸ್ಸು, ಮೌಲೀಸು, ನಿಮಗೆ ಕಪ್ಪೀಸು, ರೆಡ್ ಕಪ್ಪೀಸು.
ಮಾರ್ಫ್ ಇದು ಮಾರ್ಫ್ ಅದೇ ನಿಮಗೆ ಮಾರ್ಫ್ ವೆರೈಟೀಸು ಬ್ಲ್ಯಾಕ್ ಗೋಲ್ಡ್ ನೋಡ್ತಿರ್ಬೋದು ನಿಮಗೆ. ಸೊ ಇದೆಲ್ಲ ನಾರ್ಮಲ್ ನಿಮಗೆ ಅಕ್ವೇರಿಯಮ್ಸ್ ಆಗಂಥ ಫಿಶಸ್ಗಳು ಇವೆಲ್ಲ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ವರಂಡ ಗೋಲ್ಡ್ ಫಿಶು. ಸೊ ರೆಡ್ ಕ್ಯಾಪ್ ಗೋಲ್ಡ್ ಫಿಶ್ ನೋಡ್ತಿರ್ಬೋದು ನಿಮಗೆ. ಡಿಸ್ಕಸ್ ನೋಡಿ ಸ್ವಲ್ಪ ಯೂನಿಕ್ ಕಲರ್ ಇದೆ ನಿಮಗೆ. ನಾರ್ಮಲ್ ಡಿಸ್ಕಸ್ ಇದೆ ಬೇರೆ ಕಲರ್ಸ್ ಇರುತ್ತೆ, ಸ್ವಲ್ಪ ಯೂನಿಕ್ ಕಲರ್ ನೋಡ್ತಿರ್ಬೋದು ನಿಮಗೆ. ಇದು ಟೆಕ್ಸಸ್ ಇದೆಲ್ಲ ಟೆಕ್ಸಸ್ ಫಿಶಸ್ ನೋಡ್ತಿರ್ಬೋದು ನಿಮಗೆ. ಸೊ ಇದೆಲ್ಲ ಫಿಶಸ್ ಕ್ಯಾಟಗರೀಸು. ಇಲ್ಲಿ ಕೂಡ ಇಲ್ಗೊಂಡು ನಿಮಗೆ ಸಾಕಾಣಿಕೆ ಮಾಡೋ ಫಿಶಸ್ ಅನ್ಬೋದು ನೀವೆಲ್ಲ ನೋಡ್ತಿರ್ಬೋದು. ಯಾವ ಫಿಶ್ ನಿಮಗೆ ಕ್ಯಾಟಗರಿ ಏನು ಹಾಕಿಲ್ಲ. ಫಿಶ್ ಅದೇ ವಿಚಾರ ನೀವು ಎಷ್ಟೊಂದು ಮಾಲ್ಗಳು ನೋಡಿರ್ತೀರ ನೀವು. ಅದೇ ಕಾಲು ಬಿಟ್ಟಿದ ತಕ್ಷಣ ಕಾಲುಗಳು ಬಂದು ತಿನ್ಕೊಳ್ಳೋ ಥರ ಮಾಡ್ತಲ್ಲ, ಪಾಚಿಗಳೆಲ್ಲ ತಿನ್ಕೊಳತ್ತಲ್ಲ, ಸೊ ಆ ಥರ ಫಿಶು. ಸೊ ಇದು ಬಂದ್ಬಿಟ್ಟು ನಿಮಗೆ ನೋಡಿ ಟೆರರಿಯಮ್ಸ್ ನೋಡ್ತಿರ್ಬೋದು ನಿಮ್ಗೆ. ಇಲ್ಲಿ ಪ್ಯಾಲೆಡೋರಿಯಮ್ ಮೀನು ನೋಡ್ತಿರ್ಬೋದು. ಚಿಕ್ಕದಾಗ ಟೆರರಿಯಮ್ ಕೂಡ ಮಾಡಿದ್ದಾರೆ. ಇವಾಗ ಬ್ಲ್ಯಾಂಡೆಡ್ ಅಕ್ವೇರಿಯಮ್ಸ್ ಎಲ್ಲ ಮಾಡಿದ್ದಾರೆ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಏನು ಬಾಯಿ ಬದಲಾಗರು ಅಲಿಗೇಟರ್ ಗಾರ್ ನೋಡಿ ವಿಷಯ ನೋಡ್ತಿರ್ಬೋದು ನಿಮಗೆ. ಸೊ ಮೊಸಳೆ ಮೀನಿಂದ ಹೇಳ್ತಾರಲ್ಲ, ಸೊ ಅದೇ ಇದು ಅಲಿಗೇಟರ್ ಗಾರ್ ನೋಡ್ತಿರ್ಬೋದು ನಿಮಗೆ. ಸೊ ಇದು ಬಂದ್ಬಿಟ್ಟು ಲೋಚಸ್, ಇದು ಅಸಿಸ್ಟಿಯನ್ ಲೋಚಸ್ ಇದು ಆ್ಯಕ್ಚುಲಿ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಗ್ರೀನ್ ಟೆರರ್ ನೋಡ್ಬೋದು ಫಿಶು. ಗ್ರೀನ್ ಟೆರರ್ ಅಂದರೆ ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಟು ನಿಮಗೆ ಒಂದು ರೀತಿ ನಿಮ್ಗೆ ಏನಂತಾರದು ಫ್ಲೋರಾ ಅಂತಲೇ ಬರುತ್ತೆ, ಬಟ್ ಅದಕ್ಕೆ ಗ್ರೀನ್ ಟೆರರ್ ಅಂತ ಹೇಳ್ತಾರೆ. ಇದು ನೋಡಿ ಆಸ್ಕರ್ ಫಿಶು, ಇದೊಂದು ಫ್ಲೋರಾನ್ ಫಿಶು, ಇದೊಂದು ಪ್ಯಾರೆಟ್ ಫಿಶಸ್ ನೋಡ್ತಿರ್ಬೋದು. ಇದು ಏಂಜಲ್ ಫಿಶ್ ನೋಡ್ತಿರ್ಬೋದು ನಿಮಗೆ. ಸೊ ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಇದರ ವೆರೈಟೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಶಾಪಲ್ಲಿ ತೋರಿಸಿದ್ದೀನಿ ನಿಮಗೆ. ಬಂದ್ಬಿಟ್ಟು ಸಿ ಏಂಜಲ್, ಇದು ಫ್ರೆಶ್ ವಾಟರ್ ಹತ್ರ ಕನ್ವರ್ಟೆಡ್ ಆಗಿ ಸಿ ಏಂಜಲ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ ಇದು ಬಂದ್ಬಿಟ್ಟು ನಿಮಗೆ ಅರೋನಾ ಫಿಶಸ್ ಇದೆ ನೋಡ್ತಿರ್ಬೋದು ನಿಮಗೆ. ಸಿಲ್ವರ್ ಅರೋನಾ ನೋಡ್ತಿರ್ಬೋದು ಇಲ್ಲಿ ನೋಡಿ. ಇದೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಆಗಿ ತೋರಿಸಿ ನಿಮ್ಮನ್ನ. ಸ್ವಾಟ್ ಟೈಲ್ಸ್ ಇವೆಲ್ಲ ಸ್ವಾಟ್ ಟೈಲ್ಸು. ಅದಾದಮೇಲೆ ಇದು ಫ್ರೆಶ್ ವಾಟರ್ ಪ್ರಾನ್ ನೋಡ್ತಿರ್ಬೋದು ನೋಡಿ. ಈ ಕ್ಯಾಟಗರಿ ಬಂದ್ಬಿಟ್ಟು ನಿಮಗೆಲ್ಲ ಫಿಶ್ ಇದೆ ಇಲ್ಲೆಲ್ಲ ಈ ಕ್ಯಾಟಗರಿಲಿ. ಸೊ ಇಲ್ಲಿ ಕೂಡ ಕೆಲವೊಂದು ಫಿಶಸ್ ಇದ್ದಾವೆ. ಇದು ಬಂದ್ಬಿಟ್ಟು ಯಾವುದು ಯಾವ ಫಿಶ್ ಇದು ಡಿಫ್ರೆಂಟ್ ಫಿಶು. ಸೊ ಇದೆಲ್ಲ ನಿಮಗೆ ಮಾರ್ಫು ಮೊರೆಲ್ ಅಂತ ಯಾವುದು ಫಿಶ್ ಇದು ಮೊರೆಲ್ ಫಿಶು. ಕುಚ್ಚು ಮೀನು ಅಂತ ಹೇಳ್ತಾರಲ್ಲ, ಸೊ ಅದು ಕುಚ್ಚು ಮೀನು. ಸೊ ಇದು ನೋಡಿ ಇದು ಬಂದ್ಬಿಟ್ಟು ನಿಮಗೆ ಫಿಶ್ ಇದು. ಸೊ ಇವಾಗ ನೋಡೋಲ್ಲ ಇದು ಫಿಶ್ ಇದು. ನಮ್ಮ ಜೊತೆ ಬಂದವ್ರಿಗೆ ಎಲ್ಲೆಲ್ಲರೂ ಗೊತ್ತಿಲ್ಲ ಅವರು. ಸೊ ನೋಡಿ ಅಲ್ಲಿ ನೋಡಿ ಎಷ್ಟು ಜನ ಅವ್ರು ನೋಡಿದ್ರು. ಜನ ಮಾತ್ರ ನಿಮಗೆ ಮಾತಾಡೋಂಗಿಲ್ಲ, ಅಷ್ಟು ಜನ ತುಂಬಿಕೊಂಡಿದ್ದಾರೆ. ಮತ್ಸ್ಯ ಲೋಕ ಅಂದ್ಬಿಟ್ಟು ತೋರಿಸಿದಲ್ಲ, ಇದೊಂದು ಫಿಶ್ ಇದು. ಸೊ ಬನ್ನಿ ಇನ್ನು ಹಂಗೆ ಆ ಕಡೆ ಹೋಗ್ತಾ ಹೋಗೋಣ. ನಿಮ್ಗೆ ಏನು ಬೇರೆ ಬೇರೆ ಸಿಗುತ್ತೆ. ಸೊ ನಮಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋಕ್ಕೆ ಹೋಗಲ್ಲ. ಸೊ ಕೆಲವೊಂದನ್ನು ಮಾತ್ರ ಕವರ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ನಿಮಗೆ. ಬನ್ನಿ. ಸೊ ವೀಕ್ಷಕ ಆ ಕಡೆ ಅದೇ ಅನಿಮಲ್ಸ್ಗಳು ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ಬಂದ್ಬಿಟ್ಟು ಮಿಲೆಟ್ಸ್ ಆ್ಯಂಡ್ ಆರ್ಗಾನಿಕ್ ಸ್ಟಾಲ್ಸ್ ಅಂದ್ಬಿಟ್ಟು ನೋಡೋಣ ಬನ್ನಿ. ಇಲ್ಲಿ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅಂದ್ಬಿಟ್ಟು ನಮಗೆ ನೋಡಿ. ಡಿಫ್ರೆಂಟ್ ಸ್ಟಾಲ್ಸ್ ನಾವು ಇಲ್ಲಿ ನೋಡ್ತಿರ್ಬೋದು. ಮಜ್ಜಿಗೆ. ಸೊ ಬ್ರದರ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡಿ ಬ್ರದರ್. ಏನು ಯೂಸ್ ಇದೆ ನಿಮ್ಮ ಪ್ರಾಡಕ್ಟ್ ಏನಾದ್ರು? ಸರ್ ನಮ್ಮ ಪ್ರಾಡಕ್ಟ್ ಬಂದು ಟ್ರೈಬಲ್ ವೇದ. ಓಕೆ. ಇದು ಬಂದ್ಬಿಟ್ಟು ನಿಮಗೆ ಇದು ವೆನಿಗರ್ ಅಂತ ಬರುತ್ತೆ. ಓಕೆ. ಲೈಕ್ ಇದೆಲ್ಲ ಬಂದ್ಬಿಟ್ಟು ನೇರಳೆಣ್ಣೆ ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ನೇರಳೆ ಹಣ್ಣಿಂದಾನೇ ಬರುತ್ತೆ. ಓಕೆ. ಲೈಕ್ ನಿಮ್ಗೆ ಚಿಕ್ಕ ಮಕ್ಳಿಂದ ದೊಡ್ಡವರವರೆಗೂ ಯಾರು ಬೇಕಾದ್ರೂ ತಿನ್ಬೋದು. ಶುಗರ್ ಬಿ.ಪಿ ಅಂತವ್ರು ಯಾವ್ದು ಬೇಕಾದ್ರೂ ತಿನ್ಬೋದು, ಯಾರು ಬೇಕಾದ್ರೂ ತಗೋಬೋದು. ಓಕೆ ಹೇಳಿ ಸರ್ ಹಂಗೆ. ಲೈಕ್ ನಿಮ್ಗೆ ಇದು ವೆನಿಗರ್ ಬಂದ್ಬಿಟ್ಟು ನಿಮ್ಗೆ ಓಕೆ ಲೈಕ್ ಊಟಕ್ಕಿಂತ ಮುಂಚೆ ತಗೋಬೇಕು ನೀವು. ಓಕೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಆ ತರ ಎಲ್ಲ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀಟಾಗಿ ಊಟ ಸೇರುತ್ತೆ, ಹೆಲ್ತ್ ಗ್ರೋತ್ ಆಗುತ್ತೆ ಇದರಿಂದನು. ಓಕೆ. ಲೈಕ್ ನಿಮ್ಗೆ ಇದು ಜ್ಯೂಸು ಇದು ಬಂದ್ಬಿಟ್ಟು ನಿಮ್ಗೆ ನೀಮು ಕರೆಲ್ಲ ಮತ್ತೆ ಆಮ್ಲ ಎಲ್ಲ ಮಿಕ್ಸ್ ಇರುತ್ತೆ. ಇದು ನಿಮ್ಗೆ ಡಯಾಬಿಟಿಕ್ಸ್ ಇರೋರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಲೈಕ್ ನಿಮ್ಗೆ ಟ್ಯಾಬ್ಲೆಟ್ ಇರೋರಿಗೆ ಸ್ವಲ್ಪ ಟ್ಯಾಬ್ಲೆಟ್ ಕಂಟ್ರೋಲ್ ಆಗಿ ಹೆಲ್ತ್ ಗ್ರೋತ್ ಆಗುತ್ತೆ. ಸೊ ಏನ್ ಪ್ರೈಸ್ ಇರಬಹುದು ಇದು ಅಂದಾಜು? ಸರ್ ನಿಮ್ಗೆ ಬಂದ್ಬಿಟ್ಟು 330 ಇದೆ ಅಷ್ಟೇ. 330 ಅಷ್ಟೇ ಅಷ್ಟೇ 330 ಇರುತ್ತೆ. 500 ml ಬರುತ್ತೆ. 500 ml ಬರುತ್ತೆ ಇದು. ಸರ್ ಇದು 500 ml ಇದೆ. ಓಕೆ. ನಿಮ್ಗೆ ಇದು ಬಂದ್ಬಿಟ್ಟು ಜಾಮು ಸರ್, ನೇರಳೆ ಹಣ್ಣಿಂದು ಜಾಮ್ ಬರುತ್ತೆ. ಕಿಸಾನ್ ಜಾಮ್ ತರ ಲೈಕ್ ಹಾ ಸರ್, ಡಯಾಬಿಟಿಕ್ಸ್ ಇರೋರ್ಗು ಯೂಸ್ ಆಗುತ್ತೆ ಇದು. ಓಕೆ. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ 200 ಗ್ರಾಮ್ ಇದೆ. ಓಕೆ. ಓನ್ಲಿ 345. 350 ರೂಪಾಯಿ. ಹೌದು ಸರ್. ಸರ್ ಇದು ಬಂದ್ಬಿಟ್ಟು ಜಾಮೂನ್ ಸ್ಟಿಪ್ಸ್ ಅಂತ. ಓಕೆ. ಇದು 330 ಮಾತ್ರ. ಇದು ಲೈಕ್ ನಿಮ್ಗೆ ಸ್ನಾಕ್ಸ್, ಲೈಕ್ ನಿಮ್ಗೆ ಚಿಲ್ಡ್ರನ್ಸ್ ಇಂದ ಹಿಡಿದು ಏಜ್ ಪರ್ಸನ್ ವರೆಗೂ ಎಲ್ಲರೂ ತಿನ್ಬೋದು. ಶುಗರ್ ಫ್ರೀ ಕಂಟೆಂಟ್, ಯಾವ್ದು ಶುಗರ್ ಆಡ್ ಮಾಡಿಲ್ಲ, ಪ್ರಿಸರ್ವೇಟಿವ್ ಇಲ್ಲ. ಸೊ ನಿಮ್ಗೆ ಆಡೆಡ್ ಶುಗರ್ಸ್ ಯಾವ್ದು ಬರಲ್ಲ ಸರ್. ನಮ್ದು ಯಾವ್ದು ಶುಗರ್ ಇಲ್ಲ, ವಿತೌಟ್ ಶುಗರ್ ಎಲ್ಲ. ಸೊ ನ್ಯಾಚುರಲ್ ಹೆಂಗ್ ಬರುತ್ತೆ ಅದಂಗೆ ಮಾಡಿ. ಲೈಕ್ ಹೌದು ಸರ್, ನಿಮ್ ಡೈರೆಕ್ಟ್ ಫ್ರೂಟ್ಸ್ ಹೆಂಗಿದೆಯಾ ನೇರಳೆ ಹಣ್ಣು ಯಾವ ತರ ಬರುತ್ತೆ ಅದೇ ತರನೇ ನಾವು ಪ್ರಿಸರ್ವೇಟಿವ್ ಮಾಡಿ ಲೈಕ್ ನಿಮ್ಗೆ ಡ್ರೈ ಮಾಡಿ ನಾವು ಐಟಮ್ ಮಾಡಿದ್ವಿ ಪ್ರಾಡಕ್ಟ್ಸ್ ರೆಡಿಯಾಗಿ. ಓಕೆ. 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 ಆಮೇಲೆ ಇದು ಸರ್ ಇದು ಲೈಕ್ ನಿಮ್ಗೆ ವೆಲ್ನೆಸ್ ಟೀ ಅಂತ ಜಾಮೂನ್, ಲೈಕ್ ಗ್ರೀನ್ ಟೀ ತರ ಬರುತ್ತೆ ನಿಮ್ಗೆ. ಗೊತ್ತಾಯ್ತು. ಹಾಟ್ ವಾಟರ್ ಅಲ್ಲಿ ಡಿಪ್ ಮಾಡಿ ಸಿಪ್ ಮಾಡಿದ್ರೆ ಅಷ್ಟೇ ಸರ್. ಓಕೆ. ಚೆನ್ನಾಗಿದೆ ನಿಮ್ಗೆ.
ಸೊ ನೀವು ಓವರ್ ಎಷ್ಟು ಪ್ರಾಡಕ್ಟ್ಸ್ ಇದೆ ನಿಮ್ಮಲ್ಲಿ? ಸರ್ ನಮ್ದು 8 ಪ್ರಾಡಕ್ಟ್ಸ್ ಇದೆ. 8 ಪ್ರಾಡಕ್ಟ್ ಬರುತ್ತೆ. 8 ಪ್ರಾಡಕ್ಟ್. ಸೊ ನಿಮ್ದು ಹೆಂಗೆ ಪ್ರಾಡಕ್ಟ್ಸ್ ಎಲ್ಲಿ ಸಿಗುತ್ತೆ, ಆನ್ಲೈನ್ ಅಥವಾ ಸರ್ ನಮ್ದು ಆನ್ಲೈನ್ ಅಲ್ಲೂ ಸಿಗುತ್ತೆ, ನಮ್ಮ ವೆಬ್ಸೈಟ್ ಇದೆ ಟ್ರೈಬಲ್ ವೇದ ಅಂತ, ಆ ವೆಬ್ಸೈಟ್ ಅಲ್ಲಿ ಹೋದ್ರೂ ಸಿಗುತ್ತೆ, ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸಿಗುತ್ತೆ. ಸೊ ಸ್ಟೋರ್ ಅಂದ್ರೆ ಮೆಡಿಕಲ್ ಸ್ಟೋರ್ ಆ ಥರ ಮೆಡಿಕಲ್ ಸ್ಟೋರ್ ಇಲ್ಲ ಸರ್, ಗ್ರಾಮೀಣ ಸ್ಟೋರ್ ಇದೆಯಲ್ಲ, ಗ್ರಾಮೀಣ ಸ್ಟೋರ್ ಆರ್ಗಾನಿಕ್ ಶಾಪ್ಸ್ ಇದೆಯಲ್ಲ ಅಲ್ಲಿ ಸಿಗುತ್ತೆ ಸರ್ ನಮ್ಗೆ. ಸೊ ನೀವು ಪರ್ಟಿಕ್ಯುಲರ್ ಸ್ಟೋರ್ ಅಂತ ಏನಿಲ್ಲ? ಪರ್ಟಿಕ್ಯುಲರ್ ಆಗಿಲ್ಲ ಸರ್, ಲೈಕ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಎನಿವೇರ್. ಸೊ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ? ಎನಿವೇರ್ ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ. ಓಕೆ ಓಕೆ. ಸೊ ನೋಡಿ ವೀಕ್ಷಕರು, ಸ್ವಲ್ಪ ಯೂನಿಕ್ ಆಗಿ ಟ್ರೈ ಮಾಡ್ಬೇಕಂದ್ರೆ ಸೊ ಟ್ರೈ ಮಾಡ್ಬೋದು. ಎಲ್ಲ ನೇರಳೆನಿಂದ ಮಾಡಿರೋಂಥದ್ದು ಪ್ರತಿಯೊಂದು ಕೂಡ. ಸೊ ಇದೇನಿದು ಹೇಳಿಲ್ಲ ಸರ್, ಇದು ದಿಸ್ ಇಸ್ ಫ್ಲೇಕ್ಸ್ ಸರ್. ಪ್ಲೇಟ್ಸ್ ಅಂದ್ರೆ ಫ್ಲೇಕ್ಸ್ ಅಂತ. ಇದು ನಿಮ್ಗೆ ಹಣ್ಣು ಏನಿದೆ ಸರ್, ಸೊ ಹಿಂಗ್ ಬರುತ್ತೆ. ಓಕೆ ಓಕೆ ಓಕೆ. ಇದು ಏನಿದೆ ಸರ್ ಹಣ್ಣು, ಇದು ಮೇಲ್ಗಡೆ ಸಿಪ್ಪೆ ಬರುತ್ತೆ, ಅದನ್ನ ನಾವು ಡ್ರೈ ಮಾಡಿರೋದು. ಟ್ರೈ ಮಾಡೋದು. ಓಕೆ. ಅದಕ್ಕೆ ಸ್ವಲ್ಪ ಬ್ಲಾಕ್ ಸಾಲ್ಟ್ ಆಡ್ ಆಗಿದೆ. ಓಕೆ ಓಕೆ. ಅದಕ್ಕೆ ನೀವು ಲೈಕ್ ಮೀಲ್ ಇರ್ತಲ್ಲ, ಮೀಲ್ಗೆ ಮತ್ತೆ ಕರ್ಡ್ ಇದೆಯಲ್ಲ, ಕರ್ಡ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ರೆ ಅದು ಫ್ಲೇವರ್ ಬಿಡುತ್ತೆ ಅವಾಗ, ಅದರಲ್ಲಿರೋ ಫ್ಲೇವರ್. ಅವಾಗ ನಿಮ್ಗೆ ಇನ್ನೂ ಫೀಲ್ ಸಿಗುತ್ತೆ ಅದು ಈ ಐಟಮ್. ಸೊ ಸೂಪರ್. ಆಮೇಲೆ ಇದು ಸರ್, ಇದು ಬಂದ್ಬಿಟ್ಟು ಕ್ಯೂಬ್ಸ್ ಅಂತ. ಓಕೆ. ಇದು ನಿಮ್ಗೆ ಸ್ನಾಕ್ಸ್. ಓಕೆ. ಲೈಕ್ ಯಾರು ಬೇಕಾದ್ರೂ ಡೈರೆಕ್ಟ್ ಆಗೇ ತಿನ್ಬೋದು. ಸೊ ಅದೆಲ್ಲ ಹೇಗೆ ಸ್ವೀಟ್ ಇರುತ್ತಾ, ಹೆಂಗಿರುತ್ತೆ? ಸ್ವೀಟ್ ಅಂದ್ರೆ ಲೈಕ್ ನಿಮ್ಗೆ ಫ್ರೂಟ್ಸ್ ಯಾವ ತರ ಇರುತ್ತೆ, ಲೈಕ್ ನ್ಯಾಚುರಲ್ ಹೆಂಗ್ ಬರುತ್ತೆ ಹುಳಿ ಬರುತ್ತಲ್ಲ ಹಂಗೆ ಬರುತ್ತೆ. 100% ನ್ಯಾಚುರಲ್ ಹಂಗೆ. ಓಕೆ ಓಕೆ. ನಿಮ್ಗೆ ಯಾವುದು ಶುಗರ್ ಆ್ಯಡೇ ಇಲ್ಲ ಸರ್. ಓಕೆ. ಸ್ವಲ್ಪ ಯೂನಿಕ್ ಆಗಿದೆ ವೀಕ್ಷಕರೇ, ಪ್ರಾಡಕ್ಟ್ಸ್ ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ನೋಡಿ ಸ್ವಲ್ಪ ಇದೆಲ್ಲ ಸ್ವಲ್ಪ ಯೂನಿಕ್ ಆಗಿದೆ, ನಿಮಗೆ ಟ್ರೈ ಮಾಡೋಂಗಿದ್ರೆ ಮಾಡಬಹುದು ವೀಕ್ಷಕರೇ. ಸೊ ಇದು ಬಂದು ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆ ಅವೈಲೇಬಲ್ ಇದೆ ಅಂತೆ. ಇದನ್ಗೆ ಇಲ್ಲಿ ಬಂದ್ಬಿಟ್ಟು ಶಾಪ್ ನಂಬರ್ ಏನು ಬರ್ತಿದ್ದು ಸ್ಟಾಲ್ದು? ಸ್ಟಾಲ್ ನಂಬರ್ 72. ಸೊ ವೀಕ್ಷಕರೇ ಬಂದ್ಬಿಟ್ಟು ಮಿಲೆಟ್ಸ್ ಅಂದ್ಬಿಟ್ಟು ಒಂದು ಕ್ಯಾಟಗರಿ ಬರುತ್ತೆ, ಅಲ್ಲಿ ಬಂದ್ಬಿಟ್ಟು ಅದೇ ಅಕ್ಷಯಕಲ್ಪ ಪಕ್ಕದಲ್ಲೇ ಬರುತ್ತೆ. ಸೊ ಇಫ್ ಇನ್ ಕೇಸ್ ಏನೋ ನೀವೇನೋ ಬರ್ತಾ ಇರೋಂದ್ರೆ ಸ್ವಲ್ಪ ಒಂದು ಪ್ರಾಡಕ್ಟ್ ತೊಗೊಬೋದು ನಿಮಗೆ. ಓಕೆ ಬರುತ್ತೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಬಂದ್ಬಿಟ್ಟು ನಿಮಗೆ ಕೇವಲ ನುಗ್ಗೆ ಬೀಜಲ್ಲಿ ಮಾಡುವಂಥ ಪ್ರಾಡಕ್ಟ್ಸ್ ಅಂತ ಇವೆಲ್ಲ ನೋಡ್ತಿರ್ಬೋದು ನಿಮಗೆಲ್ಲ. ಸೊ ಸೋಪ್ ಆಗಿರ್ಬೋದು ನಿಮಗೆ, ಸೊ ಎಲ್ಲ ಥರ ಪ್ರಾಡಕ್ಟ್ಸ್ ಸಿಗುತ್ತೆ ನಿಮಗೆ. ಬಾರ್ಸ್ ಆಗಿರ್ಬೋದು ನಿಮಗೆ, ಅದೇ ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲ ಥರ ಪ್ರಾಡಕ್ಟ್ಸ್, ಸೋಪಿಂದ ಹಿಡಿದು ನಿಮಗೆ. ಸೊ ಇದು ಬಂದ್ಬಿಟ್ಟು ಯಾವ ಆಯಿಲ್ ಅಂತ ಹೇಳಿ ಸರ್? ಇದು ಸೊ ಬೇಜರ್ ಆಯಿಲ್ಸ್ ಇದು ನೋಡ್ತಿರ್ಬೋದು. ಮತ್ತು ಇದು ಬಂದ್ಬಿಟ್ಟು ನಿಮಗೆ ಸೇಮ್ ಅದೇ ಚಾಕು ಬಾರ್ಸ್ ತಿಂತೀವಲ್ಲ, ಸೊ ಅದೇ ರೀತಿ ಇದು ಕೂಡ ನಿಮಗೆ. ಸೊ ಎಲ್ಲ ಥರ ಪ್ರಾಡಕ್ಟ್ಸ್ ಸಿಗುತ್ತೆ ನೋಡಿ ವಿಷಯ. ಇದು ಬಂದ್ಬಿಟ್ಟು ನಿಮಗೆ ಅದು ಹೇಳಿ ತಿಳಿಸ್ಕೊಡಿಲ್ಲ, ಅದ್ರ ಪಕ್ಕದಲ್ಲಿ ಇರುವಂಥ ಸ್ಟಾಲ್ ಇದು. ನಿಮಗೆ ಸರ್ ಡಯಾಬಿಟಿಸ್ ಇರೋದು ಅದು ಟ್ರೈ ಮಾಡ್ಬೋದು ವಿಷಯ, ಚೆನ್ನಾಗಿದೆ ಆ್ಯಕ್ಚುಲಿ ಸಕಲಾದ ಪ್ರಾಡಕ್ಟ್ಸು. ಸೊ ಬನ್ನಿ ನೋಡ್ತಾ ಹೋಗೋಣಂಗೆ. ಸೊ ವೀಕ್ಷಕರೇ, ಇವಾಗ ಫ್ಲವರ್ ಶೋ ಕೂಡ ಅರೇಂಜ್ ಮಾಡಿದ್ದಾರೆ ನಮಗೆ ಇಲ್ಲಿ ಕೃಷಿ ಮೇಳದಲ್ಲಿ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಮೊದಲದಾಗಿ ಇಲ್ಲಿ ನೋಡ್ತಿರ್ಬೋದು, ಕರ್ನಾಟಕ ಸ್ಟೇಟ್ ಥರ ನಿಮಗೆ ಮಾಡಿದ್ದಾರೆ ನೋಡಿ. ನೋಡ್ತಿರ್ಬೋದು ಮೇಲೆ ಸಾಮಾನ್ಯ ಎರಡು 3 ಹಸು ಹಾಕಿದ್ದಾರೆ ನೋಡ್ತಿರ್ಬೋದು. ಸೊ ಅದಾದ್ಮೇಲೆ ಈ ಕಡೆ ಹೋಗೋಣ ನಿಮಗೆ. ಸೊ ಇದೆಲ್ಲ ನೋಡ್ತಿರ್ಬೋದು ನಿಮಗೆ ಹಳ್ಳಿ ಮನೆ ಥರ ಕಾನ್ಸೆಪ್ಟ್ ಇದೆಲ್ಲ ನೋಡ್ತಿರ್ಬೋದು. ಅಲ್ಲಿ ನೋಡಿ ಹಸು ಕೂಡ ಮಾಡಿದ್ದಾರೆ, ಇಲ್ಲಿ ಹಸು ಮಾಡಿ ಬಾವಿ ಮಾಡಿದ್ದಾರೆ, ಸಕಲಾಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಕೂಡ ಹಸು ಕರು. ಸೊ ಒಂದು ಮೀನು ನೋಡ್ತಿರ್ಬೋದು ಇಲ್ಲಿ, ಟಗರು, ಹುಳಿ, ಕೋಳಿ ಎಲ್ಲ ಥರ ಮಾಡಿದ್ದಾರೆ ನೋಡಿ. ಟಗರು ನೋಡ್ಬೋದು, ಕೋಳಿಗಳು ನೋಡ್ಬೋದು ನಿಮಗೆ. ಸೊ ವೀಕ್ಷಕರೇ, ಟ್ರ್ಯಾಕ್ಟರ್ ನೋಡ್ಬೋದು ನಿಮಗೆ. ಟ್ರ್ಯಾಕ್ಟರ್ ಕೂಡ ನಿಮಗೆ ಓವಲ್ ಮಾಡಿರೋಂಥದ್ದು ನೋಡ್ತಿರ್ಬೋದು ನೀವು ಇಲ್ಲಿ. ಎಲ್ಲ ಕೃಷಿ ಥರ ಏನೋ ಡಿಫ್ರೆಂಟ್ ಮಾಡಿದ್ದಾರೆ, ಕೃಷಿ ಮಾಡ್ತಿರೋ ಥರ ನೋಡ್ತಿರ್ಬೋದು. ಇದು ಗೊಂಬೆಗಳು ಮಾಡಿದ್ದಾರೆ, ಏನಿದ್ದಾರೆ ಅಷ್ಟೇ. ಇದು ಬಿಟ್ಟರೆ ಇನ್ನೇನಿಲ್ಲ, ಇದೆಲ್ಲ ಫುಡ್ ಪ್ರಾಡಕ್ಟ್ಸ್ ಇವಾಗೆಲ್ಲ. ಸೊ ನೋಡ್ತಿರ್ಬೋದು ಇದೆಲ್ಲ ನೋಡಿ ಆರ್ಟಿಫಿಷಿಯಲ್ ತರಕಾರಿಗಳು ಇವೆಲ್ಲ. ಕ್ಯಾಬೇಜು, ಹೂಕೋಸು ಎಲ್ಲ ಆರ್ಟಿಫಿಷಿಯಲ್ ಬೆಂಡಲ್ಲಿ ಮಾಡಿರೋದು. ಸೊ ಡಿಸೈನ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೀರೆಲ್ಲ ಬಿಡ್ತಾರೆ ನೋಡಿ. ಸೊ ಇದೆಲ್ಲ ನ್ಯಾಚುರಲ್ಲು, ಅದು ಬಂದ್ಬಿಟ್ಟು ಪ್ಲಾಸ್ಟಿಕ್. ಇದೆಲ್ಲ ನ್ಯಾಚುರಲ್ ಅಲ್ಲ, ಹೇಳ್ತಾರೆ ಅವು ಹುಟ್ಟಿ ಥರ ಇದೆಯಲ್ಲ ಅದು. ಇದು ನೋಡಿ ನಮ್ಮ ಕರ್ನಾಟಕ ನಕ್ಷೆಯಲ್ಲಿ ಬಂದ್ಬಿಟ್ಟು ಎಲ್ಲ ಥರ ಮಿಲೆಟ್ಸ್ಗಳನ್ನ ಮಾಡಿದ್ದಾರೆ ನೋಡಿ. ಇವತ್ತು ಅದು ಎಲ್ಲ ಚಿಕ್ಕ ಪುಟ್ಟ ಮಿಲೆಟ್ಸ್ಗಳು ಇದೆ, ಎಲ್ಲ ಥರ ಮಾಡಿದ್ದಾರೆ. ಅಣ್ಣರ ಜೋರ ಆಡ್ಬೇಡ ಹೇಳ್ತಾರೆ ಅಣ್ಣ. ಹಾಯ್ ಬ್ರೋ. ಹಾಯ್, ನಮಸ್ತೆ. ನನ್ನ ಹೆಸರು ಮೋನಿಶ್ ಅಂತ. ಸೊ ನಾನು ಇಲ್ಲೇ ಯಲಹಂಕದಿಂದ. ಸೊ So, ಇದೇ ಕಾಲೇಜ್ ಸ್ಟೂಡೆಂಟ್ ಕೂಡ. ಹೌದಾ? 2 years back I passed out from GKVK. I did MBA from ICR NAM, ಹೈದರಾಬಾದ್ ಅಲ್ಲಿ. ಇವಾಗ ಫುಲ್ ಟೈಮ್ ಇಂಟು ಅಗ್ರಿ ಮೌಂಟೇನ್. ಸೊ ಬೇಸಿಕಲಿ ಯಾವ ಪ್ರಾಡಕ್ಟ್ ನೀವು ಸೇಲ್ ಮಾಡ್ತಾರೆ, ಏನು ಕದೆ ಇದು ಇಂಟ್ರಡಕ್ಷನ್ ಕೂಡ? ಸೊ ಪ್ರಾಡಕ್ಟ್ ಗಿಂತ ಅಂತ ಹೇಳೋ ಬದಲು ವಿ ಆರ್ ಸೆಲ್ಲಿಂಗ್ ಲೈವ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ಸೊ ಬೇಸಿಕ್ ಮೇಜರ್ ಪ್ರಾಡಕ್ಟ್ ನಮ್ದು ಬಂದು ಬೇಬಿ ಗರ್ಕಿನ್ಸ್. ಗರ್ಕಿನ್ಸ್ ಅಂದ್ರೆ ಇದು ಆಯ್ತಾ. ಸೊ ಈ ಗರ್ಕಿನ್ಸ್ ನಾನ್ ಇಂಡಿಯಾದಲ್ಲೇ ಜಾಸ್ತಿ ಬೆಳೆಯೋದು, ಬಟ್ ನೀವು ನೋಡಿರಲ್ಲ ಇಲ್ಲಿ. ಸೊ ನೀವಾದ್ರೂ ಸ್ಪೇನ್, ಇಟಲಿ, ಫ್ರಾನ್ಸ್, ಸೊ ಎಷ್ಟಾಗಾದ್ರೂ ಹೋದ್ರೆ ಡೆಫಿನೆಟ್ಲಿ ಯಾವ್ದೋ ಒಂದು ಡಿಶ್ ಅಲ್ಲಿ ಕೊಡ್ತಾರೆ. ಅವಾಗ ನೀವು ಅನ್ಕೊಂತೀರಾ ಇದು ಎಲ್ಲಿ ಬೆಳೀತಾರೆ ಅಂತ. ಎಲ್ಲೂ ಬೆಳೆದ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಗರ್ಕಿನ್ಸ್. ಇಂಡಿಯಾಲ್ಲೂ ಕೂಡ 60% ಇಸ್ ಗ್ರೋನ್ ಇನ್ ಕರ್ನಾಟಕ. ದ ರೆಸ್ಟ್ 30% ಇನ್ ಆಂಧ್ರ, ತಮಿಳ್ನಾಡು ಅಂಡ್ ಆಲ್ಸೋ ಲಿಟಲ್ ಪಾರ್ಟ್ ಆಫ್ ಕೇರಳ. ಸೊ ಇದು ಮೇಜರ್ ಗರ್ಕಿನ್ಸ್.
ಗಾಕಿನ್ಸ್ ಬಿಟ್ರೆ ನೆಕ್ಸ್ಟ್ ನಮ್ಮ ಹತ್ರ ಏನ್ ಪ್ರಾಡಕ್ಟ್ ಇದೆ, ವಿ ಹ್ಯಾವ್ ಹ್ಯಾಲಪಾನೋಸ್. ನೀವು ಪಿಜ್ಜಾ ಅಲ್ಲಿ ನೋಡಿರ್ತೀರಾ ಹ್ಯಾಲಪಾನೋ, ಚೀಸ್ ಬರ್ಸ್ಟ್ ಪಿಜ್ಜಾ ಅಂತೆಲ್ಲ. ಅದ್ ಬಿಟ್ರೆ ಆಲಿವ್ಸ್. ಆಲಿವ್ಸ್ ಇಂಡಿಯಾ ಅಲ್ಲಿ ಬೆಳೆಯಲ್ಲ. ಆಲಿವ್ಸ್ ಬರೋದು ಇಸ್ರೇಲ್ ಇಂದ ಇಂಪೋರ್ಟ್ ಮಾಡ್ಕೊಂಡ್ವಿ, ಅದರ್ ಕಂಟ್ರೀಸ್ ಇಂದ ಇಂಪೋರ್ಟ್ ಮಾಡ್ಕೊಂಡ್ವಿ. ಸೊ ಕೃಷಿ ಮೇಳಗಂತ ಸಪರೇಟ್ ಆಗಿ ಇಂಪೋರ್ಟ್ ಮಾಡ್ಕೊಂಡ್ವಿ. ಸೊ ವಿ ಆರ್ ಇನ್ ಟು ಎಕ್ಸ್ಪೋರ್ಟ್ಸ್. 2009 ಇಂದ ನಾವು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ಕೊಂಡೇ ಬಂದಿರೋದು. ಲಾಸ್ಟ್ ಇಯರ್ ನಾವು ಸರ್ವೆ ಮಾಡಿದ್ವಿ, ಇಂಡಿಯನ್ಸ್ ಕೂಡ ಗರ್ಕಿನ್ಸ್ ತಿಂತಾರ ಅಂತ. ಸೊ ದ ರಿಸಲ್ಟ್ ವಾಸ್ ವೆರಿ ಶಾಕಿಂಗ್. ಎಲ್ಲರಿಗೂ ಇಷ್ಟ ಆಯ್ತು, ಎಲ್ಲರೂ ಬೇರೆ ಕಡೆ ಹೋಗಿ ಬಂದಿದ್ದಾರೆ, ಟ್ರೈ ಮಾಡಿದ್ದಾರೆ. ಆ ಟ್ಯಾಂಗಿ ನೇಚರ್ ಇದೆಯಲ್ಲ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಾವೇನ್ ಮಾಡಿದ್ವಿ, ಫುಲ್ ಟೈಮ್ ಗರ್ಕಿನ್ಸ್ ಮತ್ತೆ ಇದನ್ನ ಇಂಡಿಯನ್ ಮಾರ್ಕೆಟ್ ತರೋಣ ಅಂತ ಐ ಡಿಸೈಡೆಡ್. ಸೊ ವಿ ಲಾಂಚ್ ಅಗ್ರಿಮಾಂಕ್ ಇಂಡಿಯಾ ಅಂತ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಆಲ್ಮೋಸ್ಟ್ ವಿ ಹ್ಯಾವ್ 30,000 ಫಾಲೋವರ್ಸ್. ವಿ ಗಿವ್ ಅಗ್ರಿ ಕನ್ಸಲ್ಟೆನ್ಸಿ ಆಲ್ಸೋ. ನಿಮ್ಗೆ ಏನಾದ್ರು ಎಕ್ಸಾಂಪಲ್ 1 acre ಲ್ಯಾಂಡ್ ಇದೆ, ಏನಾದ್ರು ಮಾಡ್ಬೇಕು ಗೊತ್ತಿಲ್ಲ, ಸೊ ಅಗ್ರಿಕಲ್ಚರ್ ಪ್ರೊಫೆಷನ್ ಫ್ರಮ್ ಆರ್ ಕಾಲೇಜ್ ವಿಲ್ ಹೆಲ್ಪ್ ಯು. ಅದೊಂದಿದೆ. ವಿ ಹ್ಯಾವ್ ದ ಬ್ರ್ಯಾಂಡ್ಸ್ ಆಲ್ಸೋ. These are our thing. ಸೊ ಬ್ರದರ್ ಇದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಏನಾದ್ರು ಇದೆಯಾ ಅಂತ? Yes, obviously. ಏನಕ್ಕಂದ್ರೆ ಗಾಕಿನ್ಸ್ ಹೇಳ್ತೀನಿ ನೋಡಿ. ಗಾಕಿನ್ಸ್ ಇಸ್ ಆಲ್ಮೋಸ್ಟ್ ನಿಲ್ ಕ್ಯಾಲೋರಿ. ಆಲ್ಮೋಸ್ಟ್ 11 to 12 ಕ್ಯಾಲೋರಿ ಇದೆ 100 ಗ್ರಾಮ್ ಅಲ್ಲಿ. ಪ್ಲಸ್ ಅದರಲ್ಲಿ ಮೇಜರ್ ಆಗಿ ನಿಮ್ಗೆ ಬಾಡಿನ ವಾರ್ಮ್ ಮಾಡುತ್ತೆ ಆಯ್ತಾ. ನೀವು ಚಳಿಯಲ್ಲಿ ತುಂಬಾ ಚೆನ್ನಾಗಿ ತಿನ್ಬೇಕು. ಯಾಕಂದ್ರೆ ಫಾರಿನರ್ಸ್ ಎಲ್ಲ ಏನಕ್ಕೆ ತಿಂತಾರೆ ಅಂದ್ರೆ ರಷ್ಯನ್ ಕಂಟ್ರೀಸ್ ಅಲ್ಲಿ ತುಂಬಾ ಕೋಲ್ಡ್, ಮಂಜು ಕೂಡ ಬೀಳುತ್ತೆ. ಸೊ ಆದ್ರಿಂದ ಅವರು ಎವ್ರಿ ಡೇ ಕನ್ಸ್ಯೂಮ್ ಮಾಡ್ತಾರೆ. They keep their body warm. Next ಬಂದ್ಬಿಟ್ಟು probiotics. It keeps your gut healthy. ನಾನು ಸಜೆಸ್ಟ್ ಮಾಡೋದು ಡೈಲಿ ಬೆಳಗ್ಗೆ 2 ಜಾಗಿಂಗ್ ಹೋಗ್ಬೇಕಾದ್ರೆ ಇಲ್ಲ ಊಟ ಮಾಡ್ಬೇಕಾದ್ರೆ ಉಪ್ಪಿನಕಾಯಿ ತರ ಯೂಸ್ ಮಾಡಿ. ಇಂಡಿಯನ್ಸ್ ಸ್ಪೆಸಿಫಿಕಲಿ, ಯಾಕಂದ್ರೆ ಇಂಡಿಯಾಲ್ ಬೆಳೆಯೋ ಪ್ರಾಡಕ್ಟು ಇಂಡಿಯನ್ಸ್ನ ಬೇರೆಯವ್ರು ತಿಂದು ಹೆಲ್ದಿ ಆಗ್ತಾರೆ, ನಾವ್ ಯಾಕೆ ತಿನ್ಬಾರ್ದು? ಆಕ್ಚುಲಿ ಇಲ್ಲಿ ಬೇರೆ ಕಡೆ ಬಂದು ಸ್ಪೈಸಸ್ ಎಲ್ಲ ತಗೊಂಡು ಅವ್ರಿಗೆ ಕಾಫಿಯಲ್ಲೂ ಕೂಡ ಬೆಸ್ಟ್ ಕ್ವಾಲಿಟಿ ಎಕ್ಸ್ಪೋರ್ಟ್ ಆಗುತ್ತೆ. 3rd grade ಕ್ವಾಲಿಟಿ ನಮ್ಮ ಹತ್ರ ಬಂದು ನಾವು ತಿಂತೀವಿ. ಸೊ ಬೆಸ್ಟ್ ಪ್ರಾಡಕ್ಟ್ಸ್ ನ ನಾವು ತಿನ್ನೋಣ, ಬೇರೆಯವ್ರಿಗೂ ಕೊಡೋಣ, ಹಂಗೇನಿಲ್ಲ, ನಾವು ಫಸ್ಟ್ ತಿನ್ನೋಣ. ಸೊ ಎಲ್ಲರೂ ಗಾಕಿನ್ಸ್ ನ ಟ್ರೈ ಮಾಡಿ. ಬೇಬಿ ಕಾರ್ನ್, ಹ್ಯಾಲಪಿನೋಸ್ ಎಲ್ಲ ನಮ್ಮ ಹತ್ರ ಇದೆ. ಏನಾದ್ರು ಬೇಕಂದ್ರೆ ನಾನು ಕಾರ್ಡ್ ನಿಮ್ಗೆ ಕೊಟ್ಟಿರ್ತೀನಿ. ಸೊ ನಿಮ್ದು ಸ್ಟೋರ್ ಹತ್ರ ಇದೆಯಾ ಬೆಂಗಳೂರಲ್ಲಿ? ಸೊ ವಿ ಡೋಂಟ್ ಹ್ಯಾವ್ ಸ್ಟೋರ್. ನಮ್ಮದು ಪ್ರಾಸೆಸಿಂಗ್ ಪ್ಲಾಂಟ್ ಇದೆ, ಫ್ಯಾಕ್ಟ್ರಿ ಇದೆ, 5 acre ಪ್ಲಾಂಟ್. ಅದು ದೊಡ್ಡಬಳ್ಳಾಪುರ ಅಲ್ಲಿದೆ. ಸೊ ಅಲ್ಲಿಂದ ನಾವು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಜಸ್ಟ್ ಫಾರ್ ಕೃಷಿ ಮೇಳ ನಾವು ಇದನ್ನ ಲಾಂಚ್ ಮಾಡಿದ್ವಿ. ಏನಕ್ಕೆ ಅಂದ್ರೆ ವೆಬ್ಸೈಟ್ ಹತ್ರ ಏನಾದ್ರು? ಸೊ ಇನ್ನೊಂದು ವಾರದಲ್ಲಿ ವೆಬ್ಸೈಟ್ ಲಾಂಚ್ ಆಗ್ತಿದೆ. ಡೆಫಿನೆಟ್ಲಿ ನಿಮ್ಮ ಹತ್ರ ತಲುಪಿಸ್ಕೊಡಕ್ಕೆ ಟ್ರೈ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಪೇಜ್ ಅಂದ್ರೆ ಯಾವ್ದು ಹೆಸರು? ಇನ್ಸ್ಟಾಗ್ರಾಮ್ ಪೇಜ್ ಏನು ಹೆಸರು ಅಂತ? agrimonk.in ಅಂತ. ಹೌದಾ? ಅಗ್ರಿಮಾಂಕ್ ಇಂಡಿಯಾ. ಅದ್ರಲ್ಲಿ ನಿಮ್ಗೆ ಅಗ್ರಿಕಲ್ಚರ್ ಕಾಂಟೆಂಟ್, ಡೈಲಿ ವಿಡಿಯೋಸ್, ಕ್ವಿಜಸ್ ಎಲ್ಲ ಬರುತ್ತೆ. ಮಲ್ಟಿ ಬ್ಯಾಂಕರ್ ಆಲ್ಮೋಸ್ಟ್ 6 months ಅಲ್ಲೇ 30K ಫಾಲೋವರ್ಸ್ ವೈರಲ್ ಆಗಿದೆ. ಸೊ ಜಸ್ಟ್ ಒಂದು ಪ್ರಾಡಕ್ಟ್ ತೋರಿಸ್ಬಿಡು ಯಾವ ತರ ಪ್ರೆಸೆಂಟ್ ಇವಾಗಿದೆ ಅಂದ್ಬಿಟ್ಟು. ಸೊ ದಿಸ್ ಇಸ್ ಆಲಿವ್ಸ್. ಪಿಟ್ಟೆಡ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಅದ್ರೊಳಗಡೆ ಬೀಜ ಇರುತ್ತೆ, ಅದನ್ನ ಪಿಟ್ಸ್ ಅಂತ ಕರೀತಾರೆ. ಅದನ್ನ ತೆಗೆದ್ರೆ ಪಿಟ್ಟೆಡ್ ಆಲಿವ್ಸ್. ಮಾರ್ಕೆಟ್ ಅಲ್ಲಿ 600 rupees ಕೆಳಗಡೆ ಎಲ್ಲೂ ಸಿಗಲ್ಲ ನಿಮಗೆ. ಸೊ ವಿ ಇಂಪೋರ್ಟೆಡ್ ಅಲ್ವಾ, ಅದಕ್ಕೆ ಆಫರ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಆಕ್ಚುಲಿ ನೀವು. ನಾವು ಏನ್ ಪ್ರಾಡಕ್ಟ್ ಬಂದಿದೆ ಸೊ ಏನು ಬರ್ತದೆ ಪ್ರೈಸ್ ಕೊಡ್ತಾ ಇದ್ದೀರಾ? ಮಾರ್ಜಿನ್ ಇಟ್ಕೊಂಡು ವಿ ಆರ್ ಸೆಲ್ಲಿಂಗ್. ದಟ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್. ಅಂಡ್ ದಿಸ್ ಇಸ್ ಹ್ಯಾಲಪೆನೋಸ್ ಪಿಜ್ಜಾಗೆ ಹಾಕ್ತಾರೆ. ಚಿಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಇದನ್ನ. ಈ ತರಾನೇ ಖಾರ ಇರುತ್ತೆ. ಅಂಡ್ ದಿಸ್ ಇಸ್ ಬೇಬಿ ಕಾರ್ನ್. Right. Okay. So that is baby corn. So our major winning product is Gherkins. So ಇದರಲ್ಲಿ 2 grade ಬರುತ್ತೆ. So baby Gherkins, the normal Gherkins. So ಇವಾಗ ಇದು ಹಿಂಗೆ ಡಯಾಬಿಟಿಸ್ ಪೇಷಂಟ್ ತಗೊಬೋದು ಹೇಗೆ ಬ್ರದರ್? Exactly. ನಾನು ಹೇಳ್ದೆ ಅಲ್ಲ ಅವಾಗ, ಇಟ್ ಇಸ್ ಅ probiotic. Okay. Right. Metabolism fast ಮಾಡುತ್ತೆ. That means your glycogen is converted very fast. Energy ಆಗಿ ಯೂಸ್ ಮಾಡ್ಕೊಬಿಡುತ್ತೆ. ಫ್ಯಾಟ್ ಸ್ಟೋರ್ ಅಂಡ್ ಗ್ಲೈಕೋಜನ್ ಸ್ಟೋರ್ ಆಗಬಿಡಲ್ಲ. ಸೊ ಡಯಾಬಿಟಿಕ್ಸ್ಗೂ ತುಂಬಾ ಯೂಸ್ ಆಗುತ್ತೆ. ಸೊ ಯಾವ ತರ ಕನ್ಸ್ಯೂಮ್ ಮಾಡ್ಬೇಕು? ಲೈಕ್ ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವ ತರ? ನಾರ್ಮಲ್ ಪಿಕಲ್ಸ್ ತರನೇನಾ? ಹೌದು. ನೀವು ಪಿಕಲ್ ಬೆಳಗ್ಗೆ ತಿಂದ್ರೆ ಸಾಯಂಕಾಲ ಯಾವಾಗಾದ್ರೂ ನಿಮ್ಗೆ ಇಷ್ಟ ಆದಾಗ ಒಂದೊಂದು ತಿನ್ನಿ. ಯು ಕ್ಯಾನ್ ಜಸ್ಟ್ ಟೇಕ್ ಇಟ್, ಕೈಯಲ್ಲಿ ತಗೊಳ್ಳಿ. ಒಂದು ಕೊಡೋ ರೋಲಿ ಇಲ್ಲಿ ಜಸ್ಟ್ ಒಂದು ಕುಡಿ ಟ್ರೈ ಮಾಡೋಣ. ನೀವು ತಗೊಂತೀರಲ್ಲ ಓಕೆ. ಸೊ ನಮಗೊಂದು ಕುಡಿ ಬ್ರೋ. ಸೇಮ್ ಉಪ್ಪಿನಕಾಯಿ ತರ ನಾವು ನಾರ್ಮಲ್. ಈ ಅಮೆರಿಕನ್ಸ್ ಎಲ್ಲ ಈವನ್ ಇಫ್ ದೇ ಟೇಕ್ ವೈನ್ ಅದ್ರ ಜೊತೆಗೆ ಇದನ್ನ ತಿಂತಾರೆ. ಆಯ್ತಾ? ಈವನ್ ಇಫ್ ದೇ ಟೇಕ್ ಬರ್ಗರ್ ಪೀಸ್ ಅದ್ರ ಜೊತೆಗೆ ಇದನ್ನ ತಿಂತಾರೆ. ಅವ್ರ ಮನೇಲಿ ಒಂದು ಬೌಲಲ್ಲಿ, ಅವ್ರ ಪ್ಲೇಟಲ್ಲಿ ಒಂದು ಪಾರ್ಟ್ ಇರುತ್ತೆ. ನಮ್ ಕಡೆ ಊಟದ ಜೊತೆ ಉಪ್ಪಿನಕಾಯಿ ಇರ್ಬೇಕು ಅಂತಲ್ಲ, ಅವ್ರ ಜೊತೆ ಊಟದ ಜೊತೆ ಅವ್ರಿಗಿದು ಉಪ್ಪಿನಕಾಯಿ. ನಮ್ಮ ಉಪ್ಪಿನಕಾಯಲ್ಲಿ ಖಾರ, ಮಸಾಲೆ, ಎಣ್ಣೆ ಸುರಿದಿರ್ತೀವಿ. ಒಳ್ಳೇದು. ಯಾವ ತರ ಇಂಗ್ರೀಡಿಯೆಂಟ್ಸ್ ಹಾಕಿ ಒಳ್ಳೆ ಈ ಲಿಕ್ವಿಡ್ ಅಲ್ಲಿ ಅಂತ? ಸರ್ ಬೇಸಿಕ್ ನ್ಯಾಚುರಲ್ ವಿನೆಗರ್, ಬ್ರೈನ್ ಸೊಲ್ಯೂಷನ್. ಸೊ ಬ್ರದರ್ ಇವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ತರ? ಸೊ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ agrimonk.in ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. You can just go there, or else you can contact my personal ID also, Monish Gowda ಅಂತ ಇದೆ. ಬೆಟರ್ ನೀವು Agrimonk India ಕಾಂಟ್ಯಾಕ್ಟ್ ಮಾಡಿ. ಸೊ we will. ಸೊ ಆನ್ಲೈನ್ ಡೆಲಿವರಿ ಆ ತರ ಏನು ಆಪ್ಷನ್ಸ್ ಇದೆ ಬ್ರದರ್? ಸೊ ನಾವು ವೆಬ್ಸೈಟ್ ಲಾಂಚ್ ಮಾಡ್ತಿದ್ದೀವಲ್ಲ, ಡೆಫಿನೆಟ್ಲಿ ಅದನ್ನ ಮುಂದೆ ತಗೋಬರ್ತೀವಿ ಇನ್ 1 or 2 weeks. ಅಲ್ಲ ನಿಮ್ಗೆ ಅರ್ಜೆಂಟ್ ಆಗಿ ಬೇಕು ಅಂದ್ರೆ ನಾನು ಡೆಫಿನೆಟ್ಲಿ ನಮ್ಮ ಬಾಯ್ಸ್ ಕಡೆಯಿಂದ ಕೊರಿಯರ್ ಮಾಡಿಸ್ಕೊಡ್ತೀನಿ, ಮನೆಗೆ ಡೈರೆಕ್ಟ್ ಕೊರಿಯರ್ ಮಾಡಿಸ್ಕೊಡ್ತೀನಿ. ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್. ಕಾರ್ಡ್ ಇದೆ ನಮ್ಮದು, ಅದರಲ್ಲಿ ನಂಬರ್ ಇದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ದೇರ್. ನೋಡಿ ವೀಕ್ಷಕರೇ, ನಂಬರ್ ನೋಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಇನ್ ಕೇಸ್ ಬೇಕಾದ್ರೆ ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕೆಳಗಡೆ ನಂಬರ್ ಇದೆ.
ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ, Thank ತುಂಬಾ you very ಥ್ಯಾಂಕ್ಸ್. much. ಸೊ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ನಂಗೆ ಗೊತ್ತಿರಲಿಲ್ಲ, ಇದೆ ಫಸ್ಟ್ ಟೈಮ್ ನಾನು ತಿಳ್ಕೊಂಡೆ. ಸೊ ತುಂಬಾ ಜನ ನೋಡಿ ಅವ್ರಿಗೂ ಯೂಸ್ ಆಗಲಿ ನೀವು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಮಾಡ್ತಿರೋದು ಒಳ್ಳೆ ಕೆಲಸ. ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಬಂದ್ಬಿಟ್ಟು ನಿಮಗೆ ನರ್ಸರಿ ಕ್ಯಾಟಗರಿ ಈ ಕಡೆ ಎಲ್ಲ. ಸೊ ನೋಡ್ತಿರ್ಬೋದು ನರ್ಸರಿ ಬರುತ್ತೆ ಈ ಕಡೆ ಎಲ್ಲ. ಸೊ ಇಲ್ಲೇ ಬರೋಣ. ಸೋರೆಕಾಯಿ ಏನಿದು? ಸೋರೆಕಾಯಿ ನೋಡ್ತಿರ್ಬೋದು ಸರ್, ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಇಲ್ಲೆಲ್ಲ. ಸೊ ಅದೆಲ್ಲ ಸೋರೆಕಾಯಿ ಬೆಳೆಯೋದಕ್ಕೆ ಇಷ್ಟ ಈ ಥರ ಸ್ಪೇಸೆಲ್ಲ ಇರಬೇಕು. ಆ್ಯಕ್ಚುಲಿ ಸ್ಪೇಸ್ ಇದ್ದು ಬೆಳಿಬೋದು. ನೋಡಿ ಎಷ್ಟು ದೊಡ್ಡದಿದೆ ಸೋರೆಕಾಯಿ. ಸೊ ಆ ರೀತಿ ಹಂಗೆ ನಿಮಗೆ ಮುಂದೆ ಅಲ್ಲೊಂದಿದೆ ಹೀರೆಕಾಯಿ ಬೆಳೆದಿದ್ದಾರೆ ಆ ಕಡೆ, ತೋರಿಸಿ ನೋಡಿ. ನೋಡಿ ಇಲ್ಲಿ ಹೀರೆಕಾಯಿ ನೋಡ್ತಿರ್ಬೋದು ಇಲ್ಲಿ. ಸೊ ನೋಡಿ ಇಷ್ಟು ದೊಡ್ಡದಾಗಿ ನೀವು ಸ್ಪೇಸ್ ಕೊಟ್ಟರೆ ಚೆನ್ನಾಗಿ ಬೆಳೀತದೆ ಅನ್ನೋದು ಅಷ್ಟೇ. ಸೊ ಹಂಗಂತಲ್ಲ, ಆ್ಯಕ್ಚುಲಿ ಡಿಪೆಂಡ್. ಇದು ಬಂದ್ಬಿಟ್ಟು ನಿಮಗೆ ಕೃಷಿಗೆ ಅಂದ್ಬಿಟ್ಟು ಕೇರಳ, ಅದಕ್ಕೋಸ್ಕರ ನೀವು ಇಷ್ಟು ದೊಡ್ಡದಾಗಿ ಬೆಳೆದಾರೆ ಅಷ್ಟೇ, ಸಿಂಪಲ್. ಓಕೆನಾ? ಸೊ ಬನ್ನಿ ಇನ್ನೂ ತೋರಿಸ್ತಾ ಹೋಗ್ತೀನಿ ನಿಮಗೆ ಚಿಕ್ಕದಾಗೆ, ಚಿಕ್ಕ ಪುಟ್ಟದ್ದೆಲ್ಲ. ಸೊ ಇದು ಬಂದ್ಬಿಟ್ಟು ಜೇನು ಕೃಷಿ ಅಂತ, ಇಲ್ಲಿ ಜೇನು ಕೃಷಿ ಮಾಡ್ತಾರೆ ಇಲ್ಲಿ ಮೇಡಮ್, ನೋಡ್ತಾರೆ. ಸೊ ನೋಡ್ತಿರ್ಬೋದು ಆಗಿನ ಕಾಲ ಮನೆ ಹೇಗಿರ್ತಾ ಇತ್ತು ಅಂದ್ಬಿಟ್ಟು ಚಿಕ್ಕದಾಗ ಸೆಟಪ್ ಮಾಡಿದ್ದಾರೆ. ಬಂದು ನೋಡೋಕೆ ತೋರಿಸ್ತೀನಿ ನಿಮಗೆ. ಸೊ ನೋಡ್ತಿರ್ಬೋದು ನಿಮಗೆ. ಸೊ ಆಗಿನ ಕಾಲದಲ್ಲಿ ಉಪಯೋಗಿಸಿದಂಥ ಪ್ರಾಡಕ್ಟ್ಸ್ ಎಲ್ಲ ನೋಡಿ. ಎಲ್ಲ ನಿಮ್ಗೆ ಬೆಂಗಳೂರು ಅವೆಲ್ಲ ಏನು ಅಂತಾನೆ ಗೊತ್ತಿಲ್ಲ ಇವೆಲ್ಲ ಹೇಳ್ಬೇಕಂದ್ರೆ. ಅಲ್ಲೇ ಕೂಡ ಕುರ್ಪಿ ಅಂದ್ಬಿಟ್ಟು. ಸೊ ಇದರ ಡಿಫ್ರೆಂಟ್ ನೋಡಿ. ಸೊ ಇದು ಬಂದ್ಬಿಟ್ಟು ಬಂಬಲ್ ಮಾಡಿರೋದೆಲ್ಲ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ. ಎಲ್ಲ ಹಳ್ಳಿಯಲ್ಲಿ ಬೆಳೆದಿರೋ ಐಡಿಯಾ ಇರುತ್ತೆ. ನಾವು ಸಿಟಿಯಲ್ಲಿ ಬೆಳೆದಂದ್ರೆ ಏನು ಐಡಿಯಾ ಇಲ್ಲ. ಬಿಲ್ಲು ಬಣ ಇದ್ದಂಗೆ ನೋಡೋಕ್ಕಿದೆಲ್ಲ ಪರಕೆ ಗೊತ್ತು. ಸೊ ಇದೆಲ್ಲ ಡಿಫ್ರೆಂಟ್ ಇದೆಲ್ಲ ಆಗಿನ ಬಳಸಿದ ಅದು ದಿನನಿತ್ಯ ಬಳಸ್ತಿದಂಥದ್ದೆಲ್ಲ ಇದೆ. ಮತ್ತು ಈ ಕಡೆ ದವಸ ಧಾನ್ಯಗಳು ನೋಡಿ, ದವಸ ಧಾನ್ಯಗಳು. ಇದು ಮುಟ್ಟಿದ್ದು ಸಿಲ್ಕು ಬಾಯಿಗೆ ಸಡನ್ನಾಗಿ ಬರ್ತಲ್ಲ ಅವರು. ಸೊ ಇದೆಲ್ಲ ಈರುಳ್ಳಿ, ಇವಾಗ ಸೋರೆಕಾಯಿ ತೋರಿಸ್ನಲ್ಲ, ಸೋರೆಕಾಯಿ, ಬೆಂಡೆಕಾಯಿ ಆ ಥರದ್ದು. ಈರುಳ್ಳಿ ನೋಡ್ತಿರ್ಬೋದು, ಬೆಳ್ಳುಳ್ಳಿ ಆ ಥರದ್ದು. ಇದು ನೋಡಿ ಮೊಟ್ಟೆಬೇಡಿ, ಇದೆಲ್ಲ ನಿಮಗೆ ಆಗಿನ ಕಾಲೇಜ್ ಇದು ಮಾಡೋದು ಗೊತ್ತಾ? ತಂಬೂರಿ ನೋಡಿ ಸಕಲಾಗಿದೆ, ನೋಡ್ತಿರ್ಬೋದು. ನೋಡಿ ಇದೆಲ್ಲ ನ್ಯಾಚುರಲ್ ಆಗಿ ಮಾಡೋದು. ಇದೆಲ್ಲ ನ್ಯಾಚುರಲ್ ಅಂದರೆ ನಿಮಗಿದೆ ದವಸ ಧಾನ್ಯಗಳಿವೆಲ್ಲ ಎಷ್ಟು ಸಕಲಾಗಿದೆ. ಮತ್ತು ಇದು ಕೂಡ ಅವಾಗ ಕೃಷಿ ಉಪಯೋಗಿಸೋದು, ತೆಂಗಿನಕಾಯಿ ಇದು ಮಾಡೋದು. ಮತ್ತು ಇದು ಮುಂದೆ ನೇಗಿನ ಥರ ಉಳ್ತಾ ಇದ್ರಲ್ಲ ಅದು. ಸೊ ಅದು ಏನು ಹೇಳ್ತಾರೋ ದಯವಿಟ್ಟು ಕ್ಷಮಿಸಿ, ಅದು ಗೊತ್ತಿಲ್ಲ ಏನಂತ ಹೇಳ್ಬಿಟ್ಟು ನೋಡಿ. ಸೊ ಅದಾಯ್ತಾ? ನೋಡಿ ಇಲ್ಲಿ ಮುಂದೆ ಒಂದು ಎತ್ತಿನ ಗಾಡಿ ಕೂಡ ಇಕ್ಕಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನ್ಯಾಚುರಲ್ ಆಗಿ ಇಲ್ಲೇ ಬೆಲ್ಲ ಮಾಡ್ತಾ ಇರೋ ವಿಷಯ. 100% ಪ್ಯೂರ್ ಬೆಲ್ಲ ಅಂತ ಹೇಳ್ಬೋದು ನಿಮಗೆ. ಇವಾಗ ಜಸ್ಟ್ ಮಾರ್ನಿಂಗ್ ಮಾಡ್ತಾರೆ ಬೆಲ್ಲ ಸಲ ಮಿಷಿನಲ್ಲಿ ಮಾಡಿಬಿಟ್ಟು ಇದೆಲ್ಲ ಜಸ್ಟ್ ಇವಾಗ ರೆಡಿ ಮಾಡಿರೋಂಥದ್ದೆಲ್ಲ ನೋಡ್ತಿರ್ಬೋದು. ಇದೆಲ್ಲ ನೋಡಿ ಎಲ್ಲ ಇಲ್ಲೇ ಮಾಡೋಂಥ ಬೆಲ್ಲ. ಆಲೆ ಮನೆ ಥರ ಕಾನ್ಸೆಪ್ಟ್ ಮಾಡೋದು ಸರ್ ಇಲ್ಲಿ. ಅದೇ ಮನೆ ಇದು ಮಿನಿ ಯೂನಿಟ್, ದೊಡ್ಡದಾಗೆ ಮಾಡೋಕ್ಕಾಗಲ್ಲ. ಓಕೆ ಇದು ಇನ್ನೂ ಚಿಕ್ಕದಾಗಿ ಬೇಕು ಅನ್ನೋ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಆಲೆ ಮನೆ ಥರ ಕಾನ್ಸೆಪ್ಟ್ ನೋಡ್ತಿರ್ಬೋದು ಇಲ್ಲಿ. ಬಾವಿ ಏನೋ ಮಾಡಿದ್ದಾರೆ, ಚಿಕ್ಕದಾಗಿ ಒಳ್ಳೆ ಬಾವಿ ಮಾಡಿದ್ದಾರೆ. ಸೊ ಇದು ಕೂಡ ಕ್ರಿಯೇಟ್ ಮಾಡೋದು. ಇದು ಆಲೆ ಮನೆ ಸೆಟಪ್. ಕೇಸ್ ಏನಾದರೂ ನೀವು ಆಲೆ ಮನೆ ಮಾಡ್ತಿರೋದ್ರಿಂದ ಚಿಕ್ಕದಾಗ ಒಂದು ಸೆಟಪ್ ಮಾಡ್ಬೋದು ಅನ್ನೋ ಒಂದು ಚಿಕ್ಕದಾಗ ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ನೋಡ್ತಿರ್ಬೋದು ಇಲ್ಲೇ ನಂಬರ್ ಕೂಡ ಹಾಕಿದ್ದಾರೆ. ಇನ್ ಕೇಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಬೆಲ್ಲ ಉತ್ಪಾದನೆ ಮಾಡೋರು ನೋಡಿ, ಯೂಸ್ ಆಗುತ್ತೆ ಎಲ್ಲ. ಸೊ ಅದಾದ್ಮೇಲೆ ಇದೆಲ್ಲ ಚಾಕುಗಳು ಮಾಡೋದು ನೋಡಿ. ಎಲ್ಲ ಲೈವಲ್ಲಿ ಬಿಸಿ ತರ್ತಾರೆ. ಕುಲ್ಮೆ ಅಂದ ಇವಾಗ ಆಲೆ ಮೇಲೆ ಅಲ್ಲಿ ತೋರಿಸ್ತಾರೆ, ಈಗ ಬಂದು ಕುಲ್ಮೆ ಮಾಡೋದು. ಸೊ ನೋಡ್ತಿರ್ಬೋದು ಇಲ್ಲ ಇಲ್ಲೇ ಇವಾಗ ಮಾಡಿರೋಂಥದ್ದು ಇವೆಲ್ಲ ನೋಡಿ, ಮಾಡಿರೋದು ನೋಡಿ. ಇಲ್ಲಿ ಮಾಡ್ತಾರೆ, ಲೈವಲ್ಲಿ ಮಾಡ್ತಾರೆ, ನೋಡ್ತಿರ್ಬೋದು. ಸೊ ರೀಸೆಂಟಾಗಿ ನಮ್ಮ ದರ್ಶನ್ ಫಿಲಮ್ ಬಂದಿತ್ತಲ್ಲ, ಅದ್ರಲ್ಲಿ ತೋರಿಸಿದ್ರಲ್ಲ. ಸೊ ಅದೇ ಲೈವಲ್ಲಿ ನೋಡ್ತಿರ್ಬೋದು ನೀವು ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ನೋಡಿ. ಒಂದು ಜಸ್ಟ್ ಮಾಡ್ತಾರೆ ತೋರಿಸ್ತೀವಿ ನೋಡಿ ನಿಮಗೆ. ನೋಡಿ ಅದು ಸುಮ್ಮನೆ ಬಿಸಿ ಮಾಡಿಕೊಂಡು ಅದೇ ಮಾಡಿಕೊಂಡು ಅದರಲ್ಲಿ ಮಾಡೋದು ನೋಡಿ. ಕೆಂಪಗೆ ಅದು ಹೆಂಗಾಗಿದೆ ನೋಡಿ. ಅದು ಹೊಡೆದು ಶೇಪ್ ತರ್ತಾರೆ. ಅದು ಕೊನೆಗೆ ಹಿಂಗಾಗುತ್ತೆ ನಿಮಗೆ, ಹಿಂಗಾಗಿರೋದು. ಸೊ ಇವೆಲ್ಲ ಹುಲ್ಲುಗಳು ನೋಡಿ ಸಕಾಲಾಗಿ ಬೆಳೆಸೋರು ಇವೆಲ್ಲ ಹೈಬ್ರಿಡ್ ಇಲ್ಲಂತೆ. ಸೊ ಬಿಟ್ಟರೆ ಇದು ಸೂರ್ಯಕಾಂತಿ ನೋಡ್ತಿರ್ಬೋದು ಇಲ್ಲಿ. ಎಷ್ಟು ದೊಡ್ಡ ಇದರಲ್ಲಿ ಬೆಳೆದಿದೆ ನೋಡಿ. ಕೃಷಿ ಮೇಳ ಸಖತ್ ಚಿಕ್ಕದಲ್ಲ, ಕೃಷಿಯೇ ಇದು ಜೀಗೆ ಸಖತ್ ದೊಡ್ಡದು ನೋಡಿ. ಎಲ್ಲ ಥರ ಇದೆಲ್ಲ ಫ್ಯಾನ್ಸಿ
ಏನಂತ ಹೇಳ್ತಾರೆ ಡೆಕೋರೇಟ್ ಮಾಡೋಕ್ಕೆಲ್ಲ ಯೂಸ್ ಮಾಡೋಂಥ ಫ್ಲವರ್ಸ್ ಇವೆಲ್ಲ. ಅದೇ ನಿಮಗೆ ಬೊಕ್ಕೆಗಳಿಗಾಗಿರ್ಬೋದು ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ, ಅದು ಯೂಸ್ ಮಾಡೋದು ನೋಡಿದ್ರಲ್ಲ. ಅವಾಗ ಹೇಳೋದ್ರ ಥರ ಹಳೆ ನೇಗಿಲು ಗ್ರಾಮಾಫೋನ್ಗಳು ತೋರಿಸ್ತಾರೆ ನಮಗೆ. ನೋಡಿ ಗ್ರಾಮಾಫೋನ್ ನೋಡ್ಬೋದು ನೀವು ಇಲ್ಲಿ. ಹಳೆ ಟೇಪ್ ರೆಕಾರ್ಡ್ಗಳು ನೀವು ನೋಡೋಕ್ಕೆ ಚೆಂದ ಇವೆಲ್ಲ. ದೀಪಾಲಯ ಕಂಬ ಅಲ್ಲಿ ಇದೆಲ್ಲ ಕೇಳೇ ಇರಲ್ಲ ನಾವು ಅದೆಲ್ಲ. ಅದೇ ನಾವು ಕೇಳಿರಲ್ಲ ಇವಾಗ. ಅದೇ ನಿಜ. ಸೇರು ಪಾವು ಚಟಾಕಿ ಅದೇ ನಿಮಗೆ ಇವಾಗ ಇದೆ ಗೊತ್ತಾ, ಈಗ ಒಂದು ಸೇರಿಗೆ ಅದು ಪಾವು ಚಟಾಕಿ. ಅದೇ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನೋಡಿ. ಇಡ್ಲಿ ಕಡಲೆಕಾಯ್ದು ಏನೋ ಡಿಫ್ರೆಂಟ್ ಎಲ್ಲ ಇದೆ ನೋಡಿ. ಇದೆಲ್ಲ ನಾವು ನೋಡೇ ಇಲ್ಲ. ಇದೆಲ್ಲ ಇನ್ನೂ ಉಳಿಸ್ಕೊಂಬಂದಿರ್ತೀನಲ್ಲ ನೋಡಿ. ಆಗಿನ ಕಾಲದಲ್ಲೆಲ್ಲ ಮಾಡ್ತಾ ಇರ್ತಾ ಇರುತ್ತೆ. ಹಿಂಗೆ ಹಾಕ್ಬಿಟ್ಟು ಇಲ್ಲಿ ನೋಡಿ ರಾಗಿ ಹಾಕೋರೆ, ರಾಗಿ ಹಿಟ್ಟು ಆಚೆಗೆ ಬರ್ತಾಯಿದೆ. ಸೊ ಇದೆಲ್ಲ ನ್ಯಾಚುರಲ್ ಆಗಿ ಬರೋಂಥದ್ದು. ಇವಾಗೆಲ್ಲ ನಾವು ಮಿಲ್ಗೆ ಹೋಗ್ಬಿಟ್ಟು ಮಾಡ್ತೀವಿ. ಇದೆಲ್ಲ ನ್ಯಾಚುರಲ್ ಆಗಿ ಮಾಡೋದಾಗಿರೋದು ನೋಡಿ. ಎರಡು ಒಣಕೆ ನೋಡ್ಬೋದು. ಇದೆಲ್ಲ ಕುಟ್ಟಿ ಇದು ಮಾಡೋದು ಭತ್ತಗಳು ಇದೆಲ್ಲ ಏನು ಲಟಾಣಿ ಇದು ನೋಡಿ. ಪೆಟ್ರೋಮ್ಯಾಕ್ಸ್ ನೋಡ್ತಿರ್ಬೋದು ನೀವು ಇಲ್ಲಿ. ಸಕ್ಕತ್ತಾಗಿ ನೋಡಿ ಇದೆಲ್ಲ. ಸೊ ಆಗಿನ ಕಾಲದಲ್ಲಿ ಹೆಂಗಿತ್ತು ಅನ್ನೋದು ಗೊತ್ತಾಗುತ್ತೆ ನಿಮಗೆಲ್ಲ ನೋಡಿ. ವಿಷಯ ಇದೆಲ್ಲ ತಂಬೂರಿಗಳು 1000 ರೂಪಾಯಿ ಅಂತ. ಇದೆಲ್ಲ ಸೋರೆಕಾಯಿಂದ ಮಾಡಿರೋಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ತಿರ್ಬೋದು ಪ್ರಾಡಕ್ಟ್ಸ್ ಎಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ಬಿಡಿ. ಎಲ್ಲ ನೋಡೇ ಇರಲ್ಲ ಇವೆಲ್ಲ ನಿಮಗೆ ಹಳೆ ಕಾಲದ ಫಿಲಮಲ್ಲಿ ನೋಡ್ರಿ ಬಂದಿರ್ತಾವಲ್ಲ ನೋಡಿ. ಪುಂಗಿ ನೋಡ್ಬೋದು. ಆಗಿನ ಕಾಲದಲ್ಲಿ ಪುಂಗಿ ಹೆಂಗೆ ಉಪಯೋಗಿಸೋರು ಅಂದ್ಬಿಟ್ಟು ನಿಮಗೆ. ಕೊಳಲು ಸೊ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಎಷ್ಟು ಡಿಫ್ರೆಂಟ್ ಆಗಿದೆ ನೋಡ್ತಿರ್ಬೋದು ಇದೆಲ್ಲ. ಅದಿದು ಜೋಡಿ ಪುಂಗಿ, ಅದೇ ಡಮರುಗ ಅಂತ ಹೇಳ್ತೀವಿ ನಾವು. ಸೊ ಆಗ್ತಿರುತ್ತೆ. ಕೊಳಲು ಇಲ್ಲಿದೆ. ಸೊ ಆ ಕಡೆ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಕೇಳ್ಬೇಕಾದ್ರೆ ಯಾವುದು ನಮಗೆ ಗೊತ್ತಾಗ್ತಿಲ್ಲ. ಇದೇನೋ ಗೊತ್ತಿಲ್ಲ ಇದು. ಬಟ್ ಇನ್ನೊಂದು ಏನದು ಗುರು ಡಿಫ್ರೆಂಟ್ ಆಗಿನ ಕಾಲದಲ್ಲ. ಇದು ಬಂದ್ಬಿಟ್ಟು ಈ ಥರ ಜಿಂಜಿನ ಅನ್ನೋದು ಬಿಗಿನೀರು ಗಜ್ಜೆ ಲೈವಲ್ಲಿ ಮಾಡ್ತಾರೆ ನೋಡ್ತಿರ್ಬೋದು ಅಣ್ಣ. ಸೊ ವೀಕ್ಷಣೆ ನೋಡಿದ್ರಲ್ಲ ವೀಕ್ಷಣೆ, ನನಗೆ ತಿಳಿದ ಮಟ್ಟಿಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಆಲ್ಮೋಸ್ಟ್ ನಾನು ಏನದು ನರ್ಸರಿಂದ ಹಿಡಿದು ನನ್ನ ಮೇನ್ ಕ್ಯಾಟಗರಿ ಬಂದ್ಬಿಟ್ಟು ನಿಮಗೆ ಅನಿಮಲ್ಸ್ ಇರುತ್ತಲ್ಲ, ಸೊ ಅದನ್ನು ತೋರಿಸ್ಕೊಂಡಿದ್ದೀನಿ. ಸೊ ಈಗ ಲಾಸ್ಟ್ ಎಲ್ಲ ಮುಗಿದು ಇವಾಗ ನರ್ಸರಿ ಎಲ್ಲ ತೋರಿಸ್ಕೊಂಡು ವಿಡಿಯೋ ಮುಗಿಸ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ತಿಳಿದ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರು ಅವ್ನು ಬೈಯಕ್ಕೆ ಹೋಗ್ಬೇಡಿ. ನನಗೆ ಎಷ್ಟು ಗೊತ್ತು ಅಷ್ಟು ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಕೃಷಿ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಯಾಕಂದರೆ ನಾನು ಬೆಳೆದೆಲ್ಲ ಬೆಂಗಳೂರು ಬೆಳೆದ ಕಾರಣ ನನಗೇನು ಐಡಿಯಾ ಇಲ್ಲ. ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕಂಟೆಂಟ್ ಮೊದಲು ಸಿಗ್ತೀವಿ. ಅಲ್ಲಿಗೋಗಿ ಟೇಕ್ ಕೇರ್, ಬಾಯ್.